श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद। हरे कृष्ण 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 हरे हरे, हरे राम राम हरे कृष्ण। ಈಗ ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ಅದೇ ರೀತಿ someone is there to translate it Hindi translation used. ಭಗವದ್ಗೀತೆಯಲ್ಲಿ ಹೇಗೆ ಕೃಷ್ಣ ಉಪದೇಶ ಅರ್ಜುನನಿಗೆ ಮಾಡ್ತಾ ಇದ್ದ, ಅದೇ ಥರ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಒಂದು ವಿಭಾಗ ಇದೆ, ಅಂದರೆ ಒಂದು 20ಕ್ಕಿಂತ ಒಂದು ಹೆಚ್ಚು ಅಧ್ಯಾಯಗಳಿದೆ, 22-23 ಅಧ್ಯಾಯಗಳು. ಅಲ್ಲಿ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ಅದಕ್ಕೆ ಉದ್ಧವ ಗೀತೆ ಅಂತ ಹೇಳಿದೆ. ಹೇಗೆ ಭಗವದ್ಗೀತೆ ಅದೇ ಥರ ಉದ್ಧವ ಗೀತೆ ಅಂತ ಹೇಳಿ. ಹೀಗೆ ಶಾಸ್ತ್ರದಲ್ಲಿ ಎಷ್ಟೊಂದು ಗೀತೆಗಳಿದೆ, ಭಾಗವತದಲ್ಲೇ ಎಷ್ಟೋ ಗೀತೆಗಳಿದೆ. ವೇಣು ಗೀತೆ, ಗೋಪಿ ಗೀತಾ ಗೀತಾ ಅಂಥೇಳಿ ಅಲ್ಲಿ ಸಂಸ್ಕೃತದಲ್ಲಿ ಹೇಳಿದೆ. ವೇಣು ಗೀತಾ, ಗೋಪಿ ಗೀತಾ, ಹೀಗೆ ಎಷ್ಟೊಂದು ಗೀತೆಗಳಿದೆ. ಈಗ ಅದರಲ್ಲಿ ಉದ್ಧವ ಗೀತೆ ಅಂತ ಒಂದು ಸೊ ಉದ್ಧವನಿಗೆ ಉಪದೇಶ ಮಾಡಿದ್ದೆ, ಭಾಗವತ ಪುರಾಣದಲ್ಲಿದೆ. ಇದು ಭಗವಂತನ ಕೊನೆಯ ಉಪದೇಶ. ಭಗವಂತ ಈ ಭೂಮಂಡಲ, ಈ ಭೂಮಿಯನ್ನು ತ್ಯಾಗ ಮಾಡಿ ತನ್ನ ಸ್ವಧಾಮಕ್ಕೆ ಹೋಗುವಕ್ಕಿಂತ ಮುಂಚೆ ಈ ಉಪದೇಶವನ್ನು ಉದ್ಧವನಿಗೆ ಕೊಟ್ಟಿದ್ದು. ಇದು ತುಂಬ ಅದ್ಭುತವಾಗಿದೆ. ಇದು ಅದರಲ್ಲಿ ಇಲ್ಲಿ ಒಂದು ಶ್ಲೋಕ ನಾವು ಇವತ್ತು ಚರ್ಚೆ ಮಾಡೋಣ. ನಾನು ಹೇಳಿದಾಗೆ ಈ ಶ್ಲೋಕವನ್ನು ಹೇಳಿ. ನೃದೇಹಂ ಆದ್ಯಂ, ಕಾಣಿಸ್ತಾ ಇದೆಯಲ್ಲ, ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ಥರೇತ್ ಸ ಆತ್ಮಃ. ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ಥರೇತ್ ಸ ಆತ್ಮಃ. ಪುಮಾನ್ ಭವಾಬ್ಧಿಂ ನ ಥರೇತ್ ಸ ಆತ್ಮಃ. ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ
ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಆತ್ಮಃ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಆತ್ಮಃ ಹೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಹೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಸುಕಲ್ಪಂ ಗುರುಕರ್ಣಧಾರಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಮಯಾನುಕೂಲೇನ ನಭಸ್ವತೇರಿತಂ ಭವಾಬ್ಧಿಂ ನ ತರೇತ್ ಸ ಆತ್ಮಃ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಆತ್ಮಃ. ಯಾರಾದರೂ ಹೇಳ್ತೀರಾ? ನೃದೇಹಮಾದ್ಯಂ ಸುಲಭಂ ಸುದುರ್ಬಲಂ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಾಯಾನುಕೂಲೇನ ನಭಸೇತ್ತರೇತಂ ಮಯಾನುಕೂಲೇನ ನಭಸ್ವತೇರಿತಂ ಭವಾಬ್ಧಿಂ ನ ತರೇತ ಸಾತ್ಮಃ ಭವಾಬ್ಧಿಂ ನ ತರೇತ್ ಸ ಆತ್ಮಃ. ಮಾತೆಯರು ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಆತ್ಮಃ ಭವಾಬ್ಧಿಂ ನ ತರೇತ್ ಸ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಭವಾಬ್ಧಿಂ ನ ತರೇತ್ ಸ ಆತ್ಮಃ. ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾಬ್ಧಿಂ ನ ತರೇತ್ ಸ ಆತ್ಮಃ ಭವಾಬ್ಧಿಂ ನ ತರೇತ್ ಸ ಆತ್ಮಃ. ಇದರ ಅನುವಾದ ಈ ಥರ ಇದೆ. ಬದುಕಿನಲ್ಲಿ ಸಕಲ ಲಾಭವನ್ನು ಖರೀದಿಸುವ ಮನುಷ್ಯ ದೇಹವು ಪ್ರಕೃತಿ ನಿಯಮಗಳಿಂದ ತಾನಾಗಿಯೇ ಪ್ರಾಪ್ತವಾಗುತ್ತಾದರೂ ಅದು ತುಂಬ ಅಪರೂಪದ ಸಾಧನೆಯಾಗಿದೆ. ಇದು ಸಾಧನೆ ಶಬ್ದ. ಈ ಮನುಷ್ಯ ದೇಹವನ್ನು ಪರಿಪೂರ್ಣವಾಗಿ ನಿರ್ಮಿಸಲಾದ ನೌಕೆಗೆ ಹೋಲಿಸಲಾಗಿದೆ. ಅಲ್ಲಿ ಗುರುವೇ ನಾವಿಕ ನಾಯಕ. ದೇಹೋತ್ತಮ ಪರಮ ಪುರುಷನ ಉಪದೇಶಗಳು ನೌಕೆಯನ್ನು ಅದರ ಹಾದಿಯಲ್ಲಿ ಮುಂದಕ್ಕೆ ನೂಕುವ ಅನುಕೂಲಕರ ಗಾಳಿ.
ಈ ಎಲ್ಲ ಸೌಲಭ್ಯಗಳನ್ನು ಪರಿಗಣಿಸಿದಾಗ ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟಲು ಮಾನವ ಜೀವಿತವನ್ನು ಸದುಪಯೋಗಪಡಿಸಿಕೊಳ್ಳದ ಮನುಷ್ಯನು ಆತ್ಮಘಾತಿ ಎಂದು ಭಾವಿಸಲೇಬೇಕಾಗುತ್ತದೆ. ಇದು ನಮ್ಮ ಸಂಸ್ಥಾಪಕಾಚಾರ್ಯ ಶ್ರೀಲ ಪ್ರಭುಪಾದರ ಒಂದು ಪ್ರಿಯವಾದ ಶ್ಲೋಕ. ಇದನ್ನು ಮತ್ತೆ ಮತ್ತೆ ಅವರು ತಮ್ಮ ಪ್ರವಚನಗಳಲ್ಲಿ ಉಲ್ಲೇಖ ಮಾಡ್ತಾಯಿದ್ರು. ನೃದೇಹ ಮಾಧ್ಯಂ ಸುಲಭಂ ಸುಧುರ್. ಈ ಶ್ಲೋಕದಲ್ಲಿ ಏನು ಹೇಳಿದೆ? ಈ ಮನುಷ್ಯ ಜೀವನದ ಮಹತ್ವವನ್ನು ಹೇಳಿದೆ. ನಾವು ಹಿಂದಿನ ವಾರ ಒಂದು ಶ್ಲೋಕ ಪ್ರಹ್ಲಾದನ ಬೋಧನೆಗಳಿಂದ ನಾವೊಂದು ಶ್ಲೋಕ ಚರ್ಚೆ ಮಾಡ್ತಾಯಿದ್ವಿ. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ದೇಹ ವಾಟ್ ಇಸ್ ದಟ್ ಅರ್ಥದಂ ಅಧ್ರುವಂ ಅರ್ಥದಂ ಅಂಥೇಳಿ ತದಪ್ಯ ಅಧ್ರುವಂ ಅರ್ಥದಂ ನಾವು ಚರ್ಚೆ ಮಾಡ್ತಾಯಿದ್ವಿ. ಏನು ಅದು ದುರ್ಲಭಂ ಮಾನುಷಂ ಜನ್ಮ ಅಂಥೇಳಿ ಅಲ್ಲಿನೂ ಮನುಷ್ಯ ಜನ್ಮದ ಮಹತ್ವದ ಬಗ್ಗೆ ಹೇಳಿದೆ. ಸೊ ಅದನ್ನೇ ಇಲ್ಲಿ ಬೇರೆ ಶಬ್ದಗಳಲ್ಲಿ ಇಲ್ಲಿ ಕೃಷ್ಣ ಉದ್ಧವನಿಗೆ ಈ ಮನುಷ್ಯ ಜೀವನದ ಮಹತ್ವವನ್ನು ಹೇಳ್ತಾ ಇದ್ದಾನೆ. ಸೊ ಈ ಜ್ಞಾನ ಇಲ್ಲದೆ ನಾವು ಮನುಷ್ಯದ ದೇಹವನ್ನು ಏನು ಮಾಡಿಬಿಡ್ತೀವಿ? ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವಿ. ಅಂದರೆ ವ್ಯರ್ಥ, ನಮ್ಮ ಜೀವನ ವ್ಯರ್ಥವಾಗಿ ಕಳೆದು ಹೋಗಿಬಿಡುತ್ತೆ ಮನುಷ್ಯ ಜೀವನ. ಈಗಿನ ಸಮಾಜದಲ್ಲಿ ಈ ಜ್ಞಾನ ಇಲ್ಲದಕ್ಕೋಸ್ಕರ ಸುಮ್ಮನೆ ಜನರು ತಮ್ಮ ಜೀವನವನ್ನು ವ್ಯರ್ಥ ಕಳೆದು ಹೋಗ್ತಾ ಇದ್ದಾರೆ. ಅದನ್ನು ಕಳ್ಕೊತಾ ಇದ್ದಾರೆ. ಬರೀ ಯಾವಾಗಲೂ ದುಡ್ಡು 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 70-80 ವರ್ಷ ಆದ ನಂತರನೂ ಇನ್ನೂ ಕೆಲಸ ಮಾಡ್ತಾ ಇರೋದು 80-90 ಎಷ್ಟೋ ಜನ ಇದ್ದಾರಲ್ಲ ಆ ಥರ. ಎಷ್ಟೋ ದುಡ್ಡು ಇದ್ರೂ ಅದನ್ನು ಹಾಗೇ ಮಾಡ್ತಾ ಹೋಗೋದು. ಯಾಕಂದರೆ ಅವರಿಗೆ ಮನುಷ್ಯ ಜೀವನದ ಮಹತ್ವ ಗೊತ್ತಿಲ್ಲ. ನಮ್ಮ ಈಗೆಲ್ಲ ಪೌರಾಣಿಕ ಇತಿಹಾಸಗಳಲ್ಲಿ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ರಾಜರೂ ಅವರು ತಮ್ಮ ಐಷಾರಾಮಿ ಜೀವನ, ಭೋಗ ವಿಲಾಸದ ಜೀವನ ಎಲ್ಲ ಇದ್ರೂ ಕೊನೆಗೆ ಏನು ಮಾಡಿಬಿಡ್ತಿದ್ರು? ತ್ಯಾಗ ಮಾಡಿ ಹೋಗಿಬಿಡ್ತಿದ್ರು. ವಾನಪ್ರಸ್ಥ, ಕಾಡಿಗೆ ಹೋಗ್ತಾಯಿದ್ರು ಅವರೆಲ್ಲ. ವನಕ್ಕೆ ಪ್ರವೇಶ ಮಾಡೋದು, ವನದಲ್ಲಿ ವಾನಪ್ರಸ್ಥ ಆಶ್ರಮ ಅಂತ ಹೇಳ್ತಾರೆ ಅದಕ್ಕೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇದೆಲ್ಲ ಕ್ಷಣಿಕ ಅಂಥೇಳಿ ಗೊತ್ತಿತ್ತು. ಈ ಜಗತ್ತಿನಲ್ಲಿ ಇರೋದೆಲ್ಲ ನಾವೇನೋ ಮಾಡಿದ್ರು, ಏನೋ ಗಳಿಸಿದ್ರು ಅದನ್ನೆಲ್ಲ ಬಿಟ್ಟು ಹೋಗ್ಬೇಕಂಥೇಳಿ ಅವ್ರಿಗೆ ತಿಳಿದಿತ್ತು. ಮತ್ತು ಮನುಷ್ಯ ಜೀವನದ ಮಹತ್ವ ತಿಳಿದಿತ್ತು. ಈ ಮನುಷ್ಯ ಜೀವನದ ಮಹತ್ವವನ್ನು ನಾವು ತಿಳ್ಕೊಬೇಕು. ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಅಂಥೇಳಿ ಇಲ್ಲಿ ಹೇಳಿದೆ. ನೃದೇಹ ಅಂದರೆ ಗೊತ್ತಾಯಿತು ನಿಮಗೆ, ಹೌದಲ್ಲ? ಸಂಸ್ಕೃತ ಕನ್ನಡ ಎರಡೂ ಒಂದೇ. ನರಜನ್ಮ, ಮನುಷ್ಯ ಜೀವನ, ಮನುಷ್ಯ ದೇಹ. ಆದ್ಯಂ ಅಂಥೇಳಿ ಇಲ್ಲಿ ಒಂದು ಶಬ್ದ ಬಂದಿದೆ. ಆದ್ಯಂ ಅಂದರೆ ಏನು? ಮೂಲ, ಉದ್ಗಮ. ಅದರ ಅರ್ಥ ಏನು? ಇದು ಎಲ್ಲ ಪುರುಷಾರ್ಥಗಳನ್ನು ಲಭಿಸುವ ಉದ್ಗಮ ಅಂಥೇಳಿ ಹೇಳಿದೆ. ನಾವು ಈ ಮನುಷ್ಯ ಜೀವನದಿಂದ ಪುರುಷಾರ್ಥಗಳನ್ನು ಪಡಿಬೋದು ಅಂಥೇಳಿ. ಪುರುಷಾರ್ಥಗಳಂದ್ರೆ ಏನು? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಇವುಗಳನ್ನು ಪಡಿಬೋದು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಸೊ ಜನರಿಗೆ ಇದ್ರ ಬಗ್ಗೆನೂ ಗೊತ್ತಿಲ್ಲ ಈಗಿನ ಕಾಲದಲ್ಲಿ, ಪುರುಷಾರ್ಥಗಳ ಬಗ್ಗೆ. ಅರ್ಥ ಕಾಮ ಬೇಕು ಅವ್ರಿಗೆ, ಆದರೆ ಅರ್ಥ ಕಾಮ ಧರ್ಮದಿಂದ ಹೇಗೆ ಪಡಿಬೇಕು ಅನ್ನೋದು ಗೊತ್ತಿಲ್ಲ. ಅರ್ಥ ಅಂದರೆ ಗೊತ್ತಾಯ್ತಲ್ಲ, ಧನ ಸಂಪತ್ತು.
ಕಾಮ ಅಂದರೆ ನಮ್ಮ ಭೌತಿಕ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದು. ನಮ್ಮ ಭೌತಿಕ ಅವಶ್ಯಕತೆಗಳನ್ನು, ದೈಹಿಕ ಅವಶ್ಯಕತೆಗಳನ್ನು ಪೂರೈಸುವುದು. ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ನಮ್ಮ ದೇಹದ ಅವಶ್ಯಕತೆಗಳು. ಆತ್ಮಕ್ಕೆ ಏನು ಸಂಬಂಧ ಇಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ. ಸೊ ಇವೆಲ್ಲ ದೈಹಿಕ ಅವಶ್ಯಕತೆಗಳು. ಅದಕ್ಕೆ ಕಾಮ ಅಂತ ಹೇಳ್ತಾರೆ. ಆದರೆ ಕಾಮನು ಧರ್ಮದಿಂದ ನಿಯಮಿತವಾಗಿರಬೇಕು. ಧರ್ಮನೇ ಮೊದಲು. ಪುರುಷಾರ್ಥಗಳಲ್ಲಿ ಮೊದಲು ಯಾವುದು? ಧರ್ಮ. ಅದರಿಂದನೇ ಅರ್ಥ ಲಾಭ ಆಗಬೇಕು. ಅದಕ್ಕೇ ಪುಣ್ಯ ಧರ್ಮ ಅಂತ ಹೇಳ್ತೀವಿ ನಾವು. ನಾವು ಪುಣ್ಯ ಕಾರ್ಯಗಳಿಂದ, ಧಾರ್ಮಿಕ ಕಾರ್ಯಗಳಿಂದ ಅರ್ಥ ಲಾಭ ಮಾಡ್ಕೋಬೇಕು. ನಮ್ಮ ಜೀವನೋಪಾಯವನ್ನು ನಾವು ಹೇಗೆ ಕಂಡ್ಕೋಬೇಕು? ಧರ್ಮದಿಂದ. ಸೊ ಮೊದಲಿನ ಕಾಲದಲ್ಲಿ ಆ ಥರ ಇತ್ತು ನಮ್ಮ ಭಾರತದಲ್ಲಿ. ಒಂದು 40 ವರ್ಷ ಹಿಂದೆನೂ ಇತ್ತು ಆ ಥರ. ಈಗ ಎಲ್ಲ ಜಾಬ್ ಅಂಥೇಳಿ ಅಥವಾ ಬಿಸ್ನೆಸ್ಸು ಏನು ವಾಣಿಜ್ಯ. ಈಗ ವೈಶ್ಯ ಕರ್ಮ ಸ್ವಭಾವಜಂ ಅಂತ ಹೇಳಿದೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ. ಆದರೆ ಈಗಿನ ಕಾಲದಲ್ಲಿ ವಾಣಿಜ್ಯ ಅಂದರೆ ಏನು? ಬಿಸ್ನೆಸ್ ಅಂದರೆ ಹೇಗಿರುತ್ತೆ? ಅದು ಅನಾವಶ್ಯಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನು ಅಡ್ವರ್ಟೈಸ್ ಮಾಡಿ ಸೇಲ್ ಮಾಡೋದು. ಅದು ಧರ್ಮ ಅಲ್ಲ. ವೈಶ್ಯರ ಧರ್ಮ ವಾಣಿಜ್ಯ. ಹೌದಾ? ಕೃಷಿ ಗೋರಕ್ಷೆ ಮತ್ತು ವಾಣಿಜ್ಯ. ಮತ್ತು ಅದರ ಅರ್ಥ ಏನು? ಅರ್ಥವ್ಯವಸ್ಥೆ ಏನು? ಕೃಷಿ ಮತ್ತು ಗೋರಕ್ಷೆ ಮೇಲೆ ಅವಲಂಬನೆ ಆಗಿರಬೇಕು. ಅರ್ಥ ಲಾಭ ಹೇಗೆ ಆಗಬೇಕು? ಹೀಗೆ ಆದ್ಯಂ ಮತ್ತು ಮೋಕ್ಷ ಅಂತೂ ಇವರಿಗೆ ಗೊತ್ತೇ ಇಲ್ಲ. ಮೋಕ್ಷದ ಬಗ್ಗೆ ಅಂತೂ ಗೊತ್ತೇ ಇಲ್ಲ ಜನರಿಗೆ. ಮುಕ್ತಿ ಮೋಕ್ಷ ಅಂಥೇಳಿ. ಅದಕ್ಕೋಸ್ಕರ ಇದು ಮನುಷ್ಯ ಜೀವನ ಏನು? ಯಾಕೆ ಮುಕ್ತಿ ಮೋಕ್ಷ? ನಾವು ಆತ್ಮ, ಈ ದೇಹ ಆತ್ಮದ ಮೇಲೆ ಒಂದು ಆವರಣ, ಇದು ಒಂದು ಪಿಂಜರ ಥರ, ಇದು ಕೇಜ್. ಸೊ ನಮ್ಮನ್ನು ಈ ಪಿಂಜರದಲ್ಲಿ ಇಡಲಾಗಿದೆ. ನಾವು ಮತ್ತೆ ಏನು ಮಾಡ್ತೀವಿ? ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ದೇಹಗಳನ್ನು ಪಡೆದು ಈ ನಿರಂತರ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆ ಬಂಧನ ಅಂತ ಹೇಳ್ತಾರೆ. ಇದರಿಂದ ವಿಮೋಚನೆಗೊಳ್ಳೋದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ತಿಳಿತಲ್ಲ? ಸೊ ಆದರೆ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಮೋಕ್ಷ. ಸೊ ಮನುಷ್ಯ ಜೀವನ, ಈ ನರಜನ್ಮ, ನರದೇಹದ ಮಹತ್ವ ಏನಂದರೆ ನಾವು ಈ ಪುರುಷಾರ್ಥಗಳನ್ನು ನಾವು ಇದರಲ್ಲಿ ಪಡಿಬೋದು. ಪಶುಗಳಲ್ಲಿ ಏನಾದರೂ ಧರ್ಮ ಅನ್ನೋದಿರುತ್ತಾ? ಧರ್ಮ ಅಂದರೆ ನಮ್ಮ ಗೃಹಸ್ಥ ಆಶ್ರಮದಲ್ಲಿ ಧರ್ಮ ಬೇರೆ ಇರುತ್ತೆ, ಬ್ರಹ್ಮಚಾರಿ ಆಶ್ರಮದಲ್ಲಿ ಬೇರೆ ಧರ್ಮ ಇರುತ್ತೆ, ಸನ್ಯಾಸಾಶ್ರಮದಲ್ಲಿ ಬೇರೆ ಧರ್ಮ, ಸನ್ಯಾಸ ಧರ್ಮ, ಹಾಗೆ ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ಹೀಗೆ ಎಲ್ಲ ವರ್ಣ ಮತ್ತು ಆಶ್ರಮ ಧರ್ಮ. ಅದ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ ಈಗಿನ ಕಾಲದಲ್ಲಿ. ಜಾತಿ ಸಿಸ್ಟಮ್ ಆಗಿದೆ ಅದೆಲ್ಲ, ಆ ಥರ. ಹೀಗೆ ಗೃಹಸ್ಥಾಶ್ರಮ ಅಂದರೆ ಇದರ ಉದ್ದೇಶ ಏನು? ಧರ್ಮದ ಉದ್ದೇಶ ನಮ್ಮ ಭೌತಿಕ ಪ್ರವೃತ್ತಿಗಳನ್ನು ನಿಯಮಿತಗೊಳಿಸುವುದು. ಆ ಭೌತಿಕ ಪ್ರವೃತ್ತಿಗಳನ್ನು ನಿಯಮಿತಗೊಳಿಸುವುದರಿಂದ ಏನಾಗುತ್ತೆ? ನಮ್ಮ ಪ್ರಜ್ಞೆ ಮೇಲಕ್ಕೆ ಬರುತ್ತೆ. ನಮಗೆ ಆಧ್ಯಾತ್ಮಿಕ ಉನ್ನತಿ ನಾವು ಹೊಂದುತ್ತೇವೆ. ಉನ್ನತ ವಿಷಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನಮಗೆ ಒಂದು ನಮ್ಮ ಚೇತನ ವಿಕಾಸವಾಗುತ್ತದೆ. ಸೊ ಅದು ಧರ್ಮದ ಮಹತ್ವ. ಈಗ ಪಶುಗಳಲ್ಲಿ ವಿವಾಹ ಅನ್ನೋದು, ಗೃಹಸ್ಥಾಶ್ರಮ ಹೇಗೆ ಆರಂಭ ಆಗುತ್ತೆ? ವಿವಾಹದಿಂದ ಗೃಹಸ್ಥ ಆಶ್ರಮ ಆರಂಭ ಆಗುತ್ತೆ, ಹೌದಲ್ಲ? ಗೃಹಸ್ಥ ಆಶ್ರಮ ಧರ್ಮ ಅಂದರೆ. ಪಶುಗಳಲ್ಲಿ ಏನಾದರೂ ವಿವಾಹ ಅನ್ನೋದಿರುತ್ತಾ? ಅದು ಸೊ ಈಗಿನ ಕಾಲದಲ್ಲಿ ಜನರು ಏನು ಪಶುಗಳ ಥರ ಆಗ್ತಾಯಿದ್ದಾರೆ, ಲಿವ್ ಇನ್ ರಿಲೇಷನ್ ಅಂಥೇಳಿ. ಈ ಥರ ಪಶುಗಳ ಪ್ರವೃತ್ತಿ. ಸೊ ನೃದೇಹ ಮಾಧ್ಯಂ ಮತ್ತು ಸುಲಭಂ ಸುದುರ್ಲಭಂ, ದುರ್ಲಭಂ ಮಾನುಷಂ ಜನ್ಮ ಅಂಥೇಳಿ ಹಿಂದಿನ ವಾರ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಅಲ್ಲಿ ನಾನೇನು ಹೇಳಿದೆ? ದುರ್ಲಭಂ. ಹೇಗೆ ದುರ್ಲಭ ಇದು ಮನುಷ್ಯ ಜನ್ಮ? 84 ಲಕ್ಷ ಜೀವಜಾತಿಗಳಿದೆ.
ಆ 84 ಜೀವಜಾತಿಗಳಲ್ಲಿ ನಾನು ಆ ಪದ್ಮಪುರಾಣದಿಂದ ಶ್ಲೋಕ ಹೇಳ್ತಾ ಇದ್ನಲ್ಲ, ಎಷ್ಟು ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಅಂಥೇಳಿ. ಅಂದರೆ ಜಲಚರಗಳು ಎಷ್ಟು 9 ಲಕ್ಷ, ಸ್ಥಾವರ ಗಿಡ ಮರಗಳು ಎಷ್ಟು 20 ಲಕ್ಷ, ಹೀಗೆ 84 ಲಕ್ಷ ಜೀವಜಾತಿಗಳಿದೆ. ಆತ್ಮ ಈ ಎಲ್ಲ ಜೀವಜಾತಿಗಳಲ್ಲಿ ಪ್ರಯಾಣ ಮಾಡುತ್ತೆ. ನಾವು ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮನೇ ಪಡಿಬೇಕಂತೇನಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ, ವಾಟ್ ಈಸ್ ದ ಪ್ರಿನ್ಸಿಪಲ್? ನಾವು ಜೀವನ ಪರ್ಯಂತ ಏನೇನು ನಮ್ಮ ವಿಚಾರ ಆಚಾರಗಳ ಆಧಾರದ ಮೇಲೆ ನಮ್ಮ ಜೀವನದ ಕೊನೆಗೆ ನಮ್ಮ ಚೇತನದ ತಯಾರಿ ಆಗುತ್ತೆ. ಅದರ ಅನುಸಾರವಾಗಿ ನಮಗೆ ಮುಂದಿನ ಜನ್ಮ ಸಿಗುತ್ತೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ತಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂಥೇಳಿ. ಏನೇನು ನಾವು ಸ್ಮರಿಸಿ ಏನು ಯಾವ ಚೇತನದಲ್ಲಿ ನಾವು ನಮ್ಮ ದೇಹವನ್ನು ಬಿಡ್ತೀವಲ್ಲ, ಅದೇ ಚೇತನದ ಅನುಸಾರ ನಮಗೆ ಮುಂದಿನ ಜನ್ಮ ನಾವು ಮುಂದಿನ ದೇಹವನ್ನು ಪಡಿತೀವಿ. ಈಗ ನಾವು ಜೀವನ ಪರ್ಯಂತ ಬರೀ ಯಾವಾಗಲೂ ಮಾಂಸ ತಿಂದಿದ್ರೆ, ಜೀವನ ಪರ್ಯಂತ ಬರೀ ಮಾಂಸ ಕಡ್ದು ಮಾಂಸ ತಿಂದಿದ್ರೆ ಏನಾಗುತ್ತೆ, ಮುಂದಿನ ಜೀವನದಲ್ಲಿ ನಾವು ಸಿಂಹಗಳಾಗ್ಬೋದು, ಹುಲಿಗಳಾಗ್ಬೋದು, ಮಾಂಸಾಹಾರಿ ಪಶುಗಳಾಗ್ಬೋದು. ಅಥವಾ ಯಾವಾಗಲೂ ಅಲ್ಲಿ ರಸ್ತೆ ಮೇಲೆ ಯಾವಾಗಲೂ ತಿಂತಾ ಇರೋದು, ಅಲ್ಲಿ ಏನೇನಂತಾರೆ ಅದು ಸ್ಟ್ರೀಟ್ ಫುಡ್ ಚಾಟ್ ಏನೇನೆಲ್ಲ ಇದೆ ಅಲ್ಲ ಈಗಿನ ಕಾಲದಲ್ಲಿ. ರಸ್ತೆ ಮೇಲೆ ಎಲ್ಲ ಮಾರ್ತಾ ಇರ್ತಾರೆ. ಅಥವಾ ಅಲ್ಲಿ ರೆಸ್ಟೋರೆಂಟಿಗೆ ಹೋಗೋದು. ಎಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ಇಲ್ಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ಇಲ್ಲಿ ಮಸಾಲೆ ದೋಸೆ ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿ ಸಿಗುತ್ತೆ. ಈ ಥರ ಮುಂದಿನ ಜೀವನದಲ್ಲಿ ನಾವು ಹಂದಿ ಆಗ್ಬೋದು. ಯಾಕಂದರೆ ಹಂದಿ ಅಲ್ಲಿ ಓಡಾಡಿ ತಿಂತಾ ಇರ್ತೈತಲ್ಲ. ಒಂದಿಷ್ಟು ಈಗಿನ ಕಾಲದಲ್ಲಿ ಎಷ್ಟು ಕಡಿಮೆ ಬಟ್ಟೆ ಹಾಕ್ಕೊಂಡ್ರೆ ಅದು ಫ್ಯಾಷನ್ ಅಂಥೇಳಿ, ಅದಕ್ಕೆ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನಾವು ಮುಂದುವರಿದೀವಿ ಅಂಥೇಳಿ. ಮುಂದಿನ ಜೀವನದಲ್ಲಿ ಗಿಡ ಆಗಿ ನಿಂತುಬಿಡೋದು, ಮರ ಆಗಿ ನಿಂತುಬಿಡೋದು, ಬಟ್ಟೆ ಹಾಕೋ ಅವಶ್ಯಕತೆ ಇಲ್ಲ. ಹೌದಲ್ಲ, ಹೀಗೆ. ಸೊ ನಮ್ಮ ಚೇತನದ ಅನುಸಾರವಾಗಿ, ನಮ್ಮ ಮಾನಸಿಕತೆಯ ಅನುಸಾರವಾಗಿ ಮುಂದಿನ ಜನ್ಮ ನಾವು ಪಡಿತೀವಿ. ಅದಕ್ಕೋಸ್ಕರ 84 ಲಕ್ಷ ಜೀವಜಾತಿಗಳಿದೆ. ಸೊ ಅದರಲ್ಲಿ 4 ಲಕ್ಷ ಮನುಷ್ಯ ಜಾತಿಗಳಿವೆ. 4 ಲಕ್ಷ ಮನುಷ್ಯ ಜಾತಿಗಳು. ಮನುಷ್ಯ ಬರೀ ಒಂದೇ ಜಾತಿ ಅಲ್ಲ. ಇಲ್ಲಿ ಜಾತಿ ಅಂದರೆ ಬೇರೆ ಅರ್ಥ. ಇಲ್ಲಿ ಅಂದರೆ ನಮ್ಮ ಚೇತನದ ಅನುಸಾರ. ಮತ್ತು ಈ ಭೂಮಿಯ ಮೇಲೆ ಅಷ್ಟೇ ಅಲ್ಲ, ಮೇಲಿನ ಲೋಕಗಳು, ಕೆಳಗಿನ ಲೋಕಗಳು, ಈ 84 ಲಕ್ಷ ಆ ಎಲ್ಲ ಜೀವಿಗಳನ್ನು ಒಳಗೊಂಡಿರುತ್ತೆ ಬೇರೆ ಬೇರೆ ಲೋಕಗಳಲ್ಲಿ. ಈಗಿನ ಕಾಲದಲ್ಲಿ ವಿಜ್ಞಾನಿಗಳು ಬೇರೆ ಲೋಕದಲ್ಲಿ ಏನು ಜೀವಿಗಳು ಇಲ್ಲ ಅಂಥೇಳಿ ಅವ್ರು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತಮ್ಮ ಸ್ಯಾಟಲೈಟ್ಗಳನ್ನು ಕಳಿಸಿ, ಮೊದಲಿನ ಕಾಲದಲ್ಲಿ ಆ ಟೆಲಿಸ್ಕೋಪ್ದಿಂದ ನೋಡ್ತಾಯಿದ್ರು. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಸ್ಯಾಟಲೈಟ್ನಲ್ಲಿ ಕ್ಯಾಮ್ರಾ ಫಿಟ್ ಮಾಡಿ ಅವರು ಕಳಿಸ್ಕೊಡ್ತಾರೆ ಅಲ್ಲಿ ಅದನ್ನು ನೋಡಲಿಕ್ಕೆ. ಆ ಕ್ಯಾಮ್ರಾ ಎಲ್ಲ ನೋಡುವಷ್ಟು ಅದರಲ್ಲಿ ಶಕ್ತಿ ಇದೆ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಕ್ಯಾಮ್ರಾದು ಲಿಮಿಟೇಷನ್ ಇರುತ್ತಲ್ಲ, ಪಿಕ್ಸೆಲ್ಸ್ ಅಂಥೇಳಿ ಅದರ ಈಗ ಈ ಎಲ್ಲ ಮೊಬೈಲು ಅದರದ್ದು ಪಿಕ್ಸೆಲ್ಸ್ ಅಂಥೇಳಿ ಒಂದು ಮೆಜರಿಂಗ್ ಯೂನಿಟ್ ಇದೆ ಅಲ್ಲ. ಹೌದಲ್ಲ, ಅದನ್ನು ವಿಡಿಯೋ ಮಾಡೋದು, ಫೋಟೋಗ್ರಫಿದು ಒಂದಿಷ್ಟು ಏನಿದೆ ಲಿಮಿಟೇಷನ್ ಇದೆ. ಪುಟ್ ಒನ್ ಮ್ಯಾಟ್ ಹಿಯರ್ ಆಲ್ಸೋ ಮಿಡಲ್. ಸೊ ಎಲ್ಲದರದ್ದು ಒಂದು ಲಿಮಿಟೇಷನ್ ಇರುತ್ತೆ. ನಮ್ಮ ಶ್ರೀಲ ಪ್ರಭುಪಾದರು ಈಗ ನಮ್ಮ ಭಗವದ್ಗೀತೆಯಲ್ಲಿ, ವೇದಶಾಸ್ತ್ರಗಳಲ್ಲಿ ಬೇರೆ ಬೇರೆ ಲೋಕಗಳ ಬಗ್ಗೆ ವರ್ಣನೆ ಆಗುತ್ತೆ. ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ.
14 ಲೋಕಗಳಿದೆ. ಹರೇ ಕೃಷ್ಣ. सामने आ सकते. ಈ ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿದೆ? 14 ಲೋಕಗಳಿದೆ. ಈ ಎಲ್ಲ ಲೋಕಗಳಲ್ಲಿ ಏನು ಜೀವಿಗಳ ಉಪಸ್ಥಿತಿ. ಈ ಲೋಕಗಳ ಹೇಗೆ ಸೃಷ್ಟಿಯಾಗಿದೆ? ಈಗ ನೀವು ಚಿಕ್ಕಮಗಳೂರಿನಲ್ಲಿ ಬೇರೆ ಬೇರೆ ಅಥವಾ ಹಳ್ಳಿಯಿಂದ ಊರಿನಿಂದ ನೀವು ಚಿಕ್ಕಮಗಳೂರಿಗೆ ವಾಸ ಮಾಡಲಿಕ್ಕೆ ಬಂದಾಗ ನೀವು ಸ್ಯಾಲರಿ ಕೊಡುವ ಅನುಸಾರ ನಿಮ್ಮ ಕೆಪಾಸಿಟಿ ಅನುಸಾರ ಏನು ಮಾಡ್ತೀರಾ? ನೀವು ಬೇರೆ ಬೇರೆ ಮನೆ ಬಾಡಿಗೆಗೆ ತೊಗೋತೀರ ಮನೆಗಳನ್ನು. ಸೊ ಅದೇ ಅನುಸಾರ ನಮ್ಮ ಕರ್ಮಗಳ ಅನುಸಾರ ನಮಗೆ ಬೇರೆ ಬೇರೆ ವಾಸಸ್ಥಳಗಳನ್ನು ವಿಧಿಸಲಾಗುತ್ತೆ. ಬೇರೆ ಬೇರೆ ಲೋಕಗಳನ್ನು ನಮಗೆ ಜನ್ಮ. ಜೀವಿ ಯಾವಾಗಲೂ ಬ್ರಹ್ಮಾಂಡದಲ್ಲಿ ಭ್ರಮಣ ಮಾಡ್ತಾ ಇರುತ್ತೆ. ಹಾಗೆ ನಮ್ಮ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವಿ. ಬ್ರಹ್ಮಾಂಡ ಭ್ರಮಿತೆ ಅಂದರೆ ಭ್ರಮಣ. ನಾವು ಬ್ರಹ್ಮಾಂಡ ಭ್ರಮಣ ಯಾವಾಗಲೂ ಮಾಡ್ತಾ ಇರ್ತೀವಿ. ಒಂದೊಂದು ಸಲ ಮೇಲಿನ ಲೋಕದಲ್ಲಿ ನಾವು ಜನ್ಮ ಪಡಿತೀವಿ, ಒಂದೊಂದು ಸಲ ಕೆಳಗಿನ ಲೋಕದಲ್ಲಿ ನಾವು ಜನ್ಮ ಪಡಿತೀವಿ, ಒಂದೊಂದು ಸಲ ಭೂಲೋಕದಲ್ಲಿ ನಾವು ಜನ್ಮ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆನೂ ವರ್ಣನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯ ತಿಷ್ಠಂತಿ ರಾಜಸ ಜಗನ್ಯ ಗುಣವೃತ್ತಿಸ್ಥೋ ಅದೋ ಗಚ್ಚಂತಿ ತಾಮಸ ಅಂಥೇಳಿ. ಯಾರು ಸತ್ವಗುಣದಲ್ಲಿ ಇರ್ತಾರೆ, ಸಾತ್ವಿಕರಾಗಿರ್ತಾರೆ, ಅವರು ಮೇಲಿನ ಲೋಕಗಳಲ್ಲಿ ಜನ್ಮ ಪಡೀತಾರೆ. ಯಾರು ರಜಸ್ಸಿನ ಗುಣದಲ್ಲಿ ಇರ್ತಾರೆ ಅವರು ಈ ಲೋಕದಲ್ಲಿ ಜನ್ಮ ಪಡೀತಾರೆ. ಯಾರು ತಾಮಸಿಕರಾಗಿರ್ತಾರೆ ಅವರು ಕೆಳಗಿನ ಲೋಕದಲ್ಲಿ ಜನ್ಮ ಪಡೀತಾರೆ. ಸೊ ಹೀಗೆ ಎಲ್ಲ ಲೋಕಗಳಲ್ಲಿನೂ ಏನು ಜೀವಿಗಳಿದೆ. ಸೊ ನಮ್ಮ ವೈಜ್ಞಾನಿಗಳಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ಲ. ಪ್ರಭುಪಾದರು ಅದನ್ನು ಹೇಗೆ ಖಂಡನೆ ಮಾಡ್ತಾಯಿದ್ರು? ಈಗ ನೋಡಿ, ಅವರು ಚಂದ್ರಯಾನ ಮಾಡಿ ಚಂದ್ರ ಗ್ರಹದಲ್ಲಿ ಜೀವಿಗಳಿಲ್ಲ ಅಂತ ಹೇಳಿದರು. ಆದರೆ ನಾವು ಬರೀ ಯಾವುದೇ ಒಂದು ಕ್ಯಾಮರಾದಿಂದ ಎಲ್ಲವನ್ನ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲೂ ಬೇರೆ ಬೇರೆ ವಾತಾವರಣಗಳಲ್ಲಿ ಜೀವದ ಅಸ್ತಿತ್ವ ಇದೆ. ಅಕ್ವಾಟಿಕ್ಸ್ ಅಂದರೆ ಜಲಚರಗಳಿದೆ, ನೀರಿನಲ್ಲಿ ಜೀವ ಇದೆ, ಭೂಮಿಯ ಮೇಲೆ ಜೀವ ಇದೆ, ವಾತಾವರಣದಲ್ಲಿ ಜೀವ ಇದೆ. ಹೌದಲ್ಲ? ಎಲ್ಲ ಕಂಡೀಷನ್ಸ್ ಏನು ಬೇರೆ, ಪರಿಸ್ಥಿತಿಗಳು ಏನು ಭಿನ್ನ ಭಿನ್ನವಾಗಿದೆ. ಭಿನ್ನ ಭಿನ್ನವಾದ ಪರಿಸ್ಥಿತಿಯಲ್ಲಿ ಏನು ಜೀವದ ಅಸ್ತಿತ್ವ ಇದೆ. ನಮಗೆ ನೀರಿನಲ್ಲಿ ಹೋಗಿ ವಾಸ ಮಾಡಂದರೆ ಆಗ ಸಾಧ್ಯ ಇಲ್ಲ. ಹೌದಲ್ಲ? ಮತ್ತು ವಿಜ್ಞಾನಿಗಳು ಏನು ಹೇಳ್ತಾರೆ? ಅಲ್ಲಿ ಆಕ್ಸಿಜನ್ ಕಂಟೆಂಟ್ ನಾವು ಏನು ಮಾಡಿದ್ದೀವಿ? ಪರೀಕ್ಷೆ ಮಾಡಿದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಈ ಥರ ಆಕ್ಸಿಜನ್ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ ಏನು ಅಲ್ಲಿ ಜೀವ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿನೂ ಆಕ್ಸಿಜನ್ ಕಂಟೆಂಟ್ ಜರೂರತ್ ಅಂದರೆ ಅವಶ್ಯಕತೆ ಏನು ಬೇರೆ ಬೇರೆ ಆಗಿದೆ, ಭಿನ್ನ ಭಿನ್ನವಾಗಿದೆ ಅಲ್ಲ. ಈಗ ನೀರಿನಲ್ಲಿ ಆಕ್ಸಿಜನ್ ಕಂಟೆಂಟ್ ಬೇರೆ ಇರುತ್ತೆ, ಭೂಮಿ ಮೇಲೆ ಬೇರೆ ಇರುತ್ತೆ, ಮತ್ತು ನೀರಿನಲ್ಲಿ ಬೇರೆ ಇರುತ್ತೆ. ನಾವು ಹೋಗಿ ನೀರಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿ ಮೀನು ಮತ್ತು ಇನ್ನೂ ಬೇರೆ ಬೇರೆ ಥರ ಜಲಚರಗಳೇನು ಭಿನ್ನವಾದ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾಯಿದೆ. ಇಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಜೀವ ಅಸ್ತಿತ್ವ ಇದೆ. ಅದಕ್ಕೋಸ್ಕರ ಆ ಲಾಜಿಕನ್ನು, ಆ ತರ್ಕವನ್ನು ನಾವು ವಿಸ್ತಾರ ಮಾಡಿದರೆ ಬೇರೆ ಲೋಕದಲ್ಲಿನೂ ಜೀವಿಗಳು ಇದೆ ಅಂಥೇಳಿ ನಾವು ತಿಳ್ಕೊಬೋದು. ಇದು ತಾರ್ಕಿಕ, ಲಾಜಿಕಲ್. ಮತ್ತು ಕೊನೆಗೆ ನಮ್ಮ ವೇದಶಾಸ್ತ್ರಗಳ ಪ್ರಮಾಣ ಇದೆ. ಯಾಕಂದರೆ ಎಲ್ಲ ಪ್ರಮಾಣಗಳಲ್ಲಿ ನಮ್ಮ ವೈದಿಕ ದರ್ಶನಗಳಲ್ಲಿ ಒಂದು ದರ್ಶನ ನ್ಯಾಯ ದರ್ಶನ ಅಂತಿದೆ. ಆ ನ್ಯಾಯ ದರ್ಶನ ಅಂದರೆ ಅವರು ತಾರ್ಕಿಕರು, ಅವರು ಬರೀ ಮೂಢನಂಬಿಕೆ ಅಲ್ಲ, ಅವರು ತರ್ಕದಿಂದ ಎಲ್ಲವನ್ನು ತಿಳ್ಕೊತಾರೆ. ತರ್ಕ, ನ್ಯಾಯ ಅಂದರೆ ಏನು? ತರ್ಕ. ತರ್ಕದಿಂದ, ಬುದ್ಧಿಮತ್ತೆಯಿಂದ ಅವರು ಏನು ಎಲ್ಲವನ್ನು ತಿಳ್ಕೊತಾರೆ. ಅವರೇನು ನಿರ್ಣಯ ಮಾಡಿದ್ದಾರೆ, ನಿಶ್ಚಯ ಮಾಡಿದ್ದಾರೆ? ಮೂರು ಪ್ರಕಾರದ ಪ್ರಮಾಣಗಳಿರುತ್ತೆ. ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅಂಥೇಳಿ.
ತರ್ಕ ಅಂದರೆ ಆ್ಯಕ್ಚುಲಿ ಅದು ಅನುಮಾನ ಪ್ರಮಾಣದಲ್ಲಿ ಬರುತ್ತದೆ, ಅನುಮಾನ. ಆಮೇಲೆ ಶಬ್ದ ಅಂದ್ರೇನು? ವೇದಶಾಸ್ತ್ರಗಳಿಗೆ ಶಬ್ದ ಪ್ರಮಾಣ ಅಂತೇಳಿ, ಶಬ್ದ ಬ್ರಹ್ಮ ಅಂಥೇಳಿ, ಭಗವಂತನ ಇನ್ನೊಂದು ರೂಪ. ಶಬ್ದ ಬ್ರಹ್ಮ, ಬ್ರಹ್ಮ ಅಂದರೆ ಭಗವಂತ, ಹೌದಲ್ಲ, ಪರಬ್ರಹ್ಮ. ಬ್ರಹ್ಮನ ಇನ್ನೊಂದು ರೂಪ ಅಂದರೆ ಏನು? ಶಬ್ದದ ರೂಪದಲ್ಲಿ ಬ್ರಹ್ಮ ಬಂದಿದ್ದು, ಭಗವಂತನ ಅವತಾರ ಅದು. ಅದೇ ವೇದಗಳು. ಮತ್ತು ವೇದಗಳು ಶಾಶ್ವತವಾದದ್ದು, ಶಾಶ್ವತವಾದ ಜ್ಞಾನ. ವೇದ ಅಂದರೆ ಜ್ಞಾನ, ಶಾಶ್ವತವಾದ ಜ್ಞಾನ, ಅದಕ್ಕೆ ವೇದ ಅಂತ ಹೇಳ್ತಾರೆ. ಭಗವಂತನ ಇನ್ನೊಂದು ರೂಪ. ವೇದೋ ನಾರಾಯಣ ಸಾಕ್ಷಾತ್, ಭಾಗವತದಲ್ಲಿ ಹೇಳಿದೆ. ವೇದ ಏನು? ಸಾಕ್ಷಾತ್ ಅಂಥೇಳಿ. ನಮ್ಮ ವೇದ ಪುರಾಣಗಳಲ್ಲಿ ನಮಗೇನು ಈ ಪ್ರಮಾಣ ಇದೆ, ಬೇರೆ ಲೋಕದಲ್ಲಿ ಜೀವಿಗಳಿದ್ದಾರೆ ಅಂತ. ಸೊ ಈ 84 ಲಕ್ಷ ಜೀವಿಗಳಂದರೆ ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲ ಅವು ಸ್ಪ್ರೆಡ್ ಆಗಿದೆ. ಸೊ ಎಲ್ಲ ಬ್ರಹ್ಮಾಂಡಗಳಲ್ಲಿರುವ ಜೀವಿಗಳನ್ನು ಒಳಗೊಂಡಿದೆ ಅದು, 84 ಜೀವಜಾತಿಗಳು. ಈಗ 80 ಲಕ್ಷ ಜೀವಜಾತಿಗಳಾದ ನಂತರ ನಮಗೆ ಮನುಷ್ಯ ಜನ್ಮ ಸಿಗುತ್ತೆ. ಅದಕ್ಕೋಸ್ಕರ ಇದು ದುರ್ಲಭ. ಇದು ಮನುಷ್ಯ ಜೀವನ ಏನು? ದುರ್ಲಭಂ, ಸುದುರ್ಲಭಂ ಅಂಥೇಳಿ. ಸುಲಭಂ ಅಂದರೆ ಸುಲಭವಾಗಿ ನಾವು ಅದನ್ನು ಪಡಿತೀವಿ. ಅದರ ಅರ್ಥ ಏನು? ಸುಲಭವಾಗಿ ನಾವು ಅದನ್ನು ಪಡಿತೀವಿ ಅಂದರೆ ಏನು? ಈಗ ಈ ಪುನರ್ಜನ್ಮದ ಪ್ರಕ್ರಿಯೆ ಏನಿದೆ ಅಲ್ಲ, ನಾವು ಮನುಷ್ಯ ಜೀವನದಿಂದ ಏನು ಕೆಳಗಿನ ಜೀವಜಾತಿಗಳಿಗೆ ಹೋಗ್ತೀವಿ, ಹೋಗಿ ನಿರಂತರವಾಗಿ ನಾವು ಮೇಲಕ್ಕೆ ಬರ್ತೀವಿ, ನಾವು ಮನುಷ್ಯ ಜೀವನಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಇದನ್ನು ಸುಲಭಂ ಅಂತ ಹೇಳಿದೆ. ತಂತಾನೇ ಆಟೋಮೆಟಿಕಲಿ ನಮಗೆ ಮನುಷ್ಯ ಜೀವನ ಸಿಗುತ್ತದೆ. ಅದಕ್ಕೋಸ್ಕರ ಇದನ್ನು ಸುಲಭಂ ಅಂತ ಹೇಳಿದ್ದಾರೆ. ಆಮೇಲೆ ಪ್ಲವಂ ಸುಕಲ್ಪಂ ಅಂತ ಹೇಳಿದೆ. ಪ್ಲವಂ ಅಂದರೆ ಏನು ಗೊತ್ತಾ ನಿಮಗೆ? ನೌಕೆ, ಹಡಗು. ಈ ಮನುಷ್ಯ ಜೀವನವನ್ನು ಈ ಶ್ಲೋಕದಲ್ಲಿ ಕೃಷ್ಣನೇ ಹೇಳಿದ್ದಲ್ಲ ಇದು ಶ್ಲೋಕ. ಆ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಈ ಹಡಗಿಗೆ ಇದನ್ನು ಹೋಲಿಕೆ ಮಾಡ್ತಾ ಇದ್ದಾನೆ, ನೌಕೆಗೆ ಹೋಲಿಕೆ ಮಾಡ್ತಾ ಇದ್ದಾನೆ, ಬೋಟ್. ಆದರೆ ಯಾವ ಥರ ನೌಕೆ ಇದು? ಹಡಗು ಸುಕಲ್ಪಂ, ತುಂಬ ದಕ್ಷತೆಯಿಂದ ನಿರ್ಮಿಸಲ್ಪಟ್ಟ, ವೆರಿ ಎಕ್ಸ್ಪರ್ಟ್ಲಿ ಮ್ಯಾನುಫ್ಯಾಕ್ಚರ್ಡ್, ತುಂಬ ದಕ್ಷತೆಯಿಂದ ನಿರ್ಮಿಸಲ್ಪಟ್ಟ ಈ ಮನುಷ್ಯ ದೇಹ ಇದು, ಹಡಗು ಇದು. ಈ ಮನುಷ್ಯ ದೇಹ ಅಂದರೆ ಹಡಗು ಅಂದರೆ ಏನಿದು? ಯಾಕೆ ಇದನ್ನು ಹಡಗಕ್ಕೆ, ನೌಕೆಗೆ ಇದನ್ನು ಹೋಲಿಕೆ ಮಾಡಲಾಗಿದೆ? ಯಾಕಂದರೆ ಈ ಜಗತ್ತಿಗೆ ಭವಸಾಗರ ಅಂಥೇಳಿ ಅದನ್ನು ಸಾಗರಕ್ಕೆ ಹೋಲಿಕೆ ಮಾಡಿದೆ ಶಾಸ್ತ್ರದಲ್ಲಿ. ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಒಂದೊಂದು ಸಲ ಈ ಜಗತ್ತಿಗೆ ಕಾಡ್ಗಿಚ್ಚಿಗೆ ಹೋಲಿಕೆ ಮಾಡಿದ್ದಾರೆ. ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು ಯಾವಾಗಲೂ ಉರಿತಾ ಇರುತ್ತೆ, ಹೌದಲ್ಲ? ಉರಿಯುವ ಅನುಭವ ಆಗಿದೆ ನಿಮಗೆ ಜೀವನದಲ್ಲಿ? ಯಾವಾಗಲೂ ಉರಿತಾ ಇರುತ್ತೆ. ಆ ಉರಿಯುವುದಂದ್ರೆ ಏನು? ಚಿಂತೆ. ಅದು ನಮ್ಮ ಹೃದಯದಲ್ಲಿ ಯಾವಾಗಲೂ ಈ ಬೆಂಕಿ ಹತ್ಕೊಂಡ ಉರಿತಾ ಇರುತ್ತೆ. ನಾವು ಶಾಂತವಾಗಿ ಇರಲಿಕ್ಕೆ ಸಾಧ್ಯ ಬಿಡಲ್ಲ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಯಾರಿಗೂ ಈ ಭೌತಿಕ ಪ್ರಕೃತಿ ಏನಿದೆ ಅಲ್ಲ, ಅಥವಾ ಭಗವಂತನ ಮಾಯಾಶಕ್ತಿ ಯಾರಿಗೂ ಶಾಂತವಾಗಿ ಇರಲಿಕ್ಕೆ ಬಿಡಲ್ಲ. ಯಾವಾಗಲೂ ಉರಿಸ್ತಾ ಇರ್ತಾರೆ ಅವರು, ಮಾಯಾದೇವಿ. ಸೊ ಒಂದೊಂದು ಸಲ ಇದಕ್ಕೆ ಕಾಡ್ಗಿಚ್ಚಿಗೆ ಹೋಲಿಕೆ ಮಾಡಲಾಗಿದೆ ಈ ಭೌತಿಕ ಜಗತ್ತನ್ನು. ಇನ್ನೊಂದು ಸಾಗರಕ್ಕೆ ಹೋಲಿಕೆ ಮಾಡಲಾಗಿದೆ. ಈ ಸಾಗರವನ್ನು ದಾಟಿ ಹೋಗಲಿಕ್ಕೆ ಯಾವುದು ದೇಹ, ಯಾವ ನೌಕೆ ನಮಗೆ ಬೇಕು? ಈ ಮನುಷ್ಯ ಜೀವನ, ಮನುಷ್ಯ ಜನ್ಮ, ಮನುಷ್ಯ ದೇಹ ಏನಿದೆ ಅಲ್ಲ, ಇದು ಈ ಸಾಗರವನ್ನು ದಾಟಿ ಹೋಗಲಿಕ್ಕೆ ಒಂದು ನೌಕೆ ಇದು. ಪ್ಲವಂ ಸುಕಲ್ಪಂ, ತುಂಬ ಒಳ್ಳೆಯ ರೀತಿಯಿಂದ, ತುಂಬ ದಕ್ಷತೆಯಿಂದ ಇದನ್ನು ನಿರ್ಮಿಸಲ್ಪಟ್ಟಿದೆ ಅಂಥೇಳಿ. ಸುಕಲ್ಪಂ ಅಂಥೇಳಿ. ಇಲ್ಲಿ ಸು ಶಬ್ದ ಉಪಸರ್ಗ ಅಂತ ಹೇಳ್ತೀವಲ್ಲ, ಅದಕ್ಕೆ ಪ್ರೆಫಿಕ್ಸಸ್. ಕಲ್ಪಂ ಅಂದರೆ ಒಳ್ಳೆ ನಿರ್ಮಾಣ ಮಾಡೋದು. ಸುಕಲ್ಪನ ಅಂದರೆ ತುಂಬ ಒಳ್ಳೆಯ ರೀತಿಯಿಂದ ನಿರ್ಮಾಣ ಮಾಡಿದ್ದು. ಪ್ಲವಂ ಸುಕಲ್ಪಂ,
ಒಳ್ಳೆಯ ರೀತಿಯಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ. ಟೈಟಾನಿಕ್ ಮಾಡಿದ್ರಲ್ಲ ಅವರು, ಟೈಟಾನಿಕ್ಗೆ ಮಾಡಿ ಈ ಭೋಗ ವಿಲಾಸ ಮಾಡಲಿಕ್ಕೆ ಏನು ಮಾಡ್ತಾರೆ, ಇಂಥ ಶಿಪ್ಗಳನ್ನು ಮಾಡ್ತಾರೆ. ಅದು ಅವ್ರಿಗೇನು ಅಂದರೆ ಈ ಭೂಮಿ ಮೇಲೆ ಭೋಗ ವಿಲಾಸ ಮಾಡಿ ಸಾಕಾಗಿ ನೀರಿನಲ್ಲಿ ಹೋಗಿ ಭೋಗ ವಿಲಾಸ ಮಾಡೋದು ಅದನ್ನೇ ಮಾಡೋದು, ಅದನ್ನೇ ಆಹಾರ ನಿದ್ರಾ ಮೈಥುನದಲ್ಲೇ ತೊಡಗೋದು. ಆದರೆ ಭೂಮಿ ಮೇಲೆ ಮಾಡಿದ್ದಾರೆ, ಇನ್ನು ಅಲ್ಲಿ ಎದರಲ್ಲಿ ಮಾಡೋದು, ನೀರಿನಲ್ಲಿ ಹೋಗಿ ಮಾಡೋದು. ನಿನ್ನೆ ಮೊನ್ನೆ ಏನೋ ನಮ್ಮ ಪ್ರಧಾನಮಂತ್ರಿಗಳು ಗಂಗಾ ವಿಲಾಸ್ ಕ್ರೂಸ್, ಈಗ ಭೂಮಿ ಮೇಲೆ ಭೋಗ ವಿಲಾಸ ಮಾಡಿ ಸಾಕಾಗಿ ಗಂಗಾ ನದಿನಲ್ಲಿ ಭೋಗ ವಿಲಾಸ ಮಾಡಿ ಅಂಥೇಳಿ ಅದನ್ನು ನಮ್ಮ ಪ್ರಗತಿ ಅಂಥೇಳಿ, ಡೆವಲಪ್ಮೆಂಟ್ ಅಂಥೇಳಿ ಅದನ್ನು ಘೋಷಣೆ ಮಾಡೋದು ನಾನ್ಸೆನ್ಸ್. ಗಂಗಾ ನಮಗೆ ಪವಿತ್ರ ನದಿ, ಅದು ಅಲ್ಲಿ ನಾವು ಹೋಗಿ ನಮ್ಮ ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ ಸ್ನಾನ ಮಾಡಲಿಕ್ಕೆ ಹೋಗ್ತೀವಿ. ಈ ಭೋಗ ಮಾಡಲಿಕ್ಕೆ ಇದನ್ನು ಪ್ರಗತಿ ಅಂಥೇಳಿ ಮುಗೀತು. ಇನ್ನೊಂದು 5 ವರ್ಷದಲ್ಲಿ ಎಲ್ಲ ನಾಶ ಮಾಡಿ ಬಿಡ್ತಾರೆ ಇವರೆಲ್ಲ ಅಸುರರು. ನಾನ್ಸೆನ್ಸ್. ಈ ಎಲ್ಲ ಮೂರ್ಖರು ಈ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಭಕ್ತಿ ಮಾಡ್ತಾಯಿದ್ದಾರೆ. ಇಸ್ ನಾನ್ಸೆನ್ಸ್. ಈ ಟೂರಿಸಮ್ ಅಲ್ಲಿ ನೋಡಿ, ಅಲ್ಲಿ ಜೋಶಿ ಮಠದ ಕತೆ ಏನಾಗಿದೆ ಈಗೆಲ್ಲ. ನಾನು ಒಂದು 6 ತಿಂಗಳ ಹಿಂದೆ, ಒಂದು 7-8 ತಿಂಗಳ ಹಿಂದೆ ಬದ್ರಿನಾಥಕ್ಕೆ ಹೋಗಿದ್ದೆ ನಾನು. ಹರಿದ್ವಾರದಿಂದ ಬದ್ರಿನಾಥಕ್ಕೆ ನಡ್ಕೊಂಡು ಹೋಗಿದ್ವಿ, ಪಾದಯಾತ್ರೆ. ಎಲ್ಲ ಟೂರಿಸಮ್ದಿಂದ ಎಲ್ಲ ನಾಶ ಮಾಡ್ತಾಯಿದ್ದಾರೆ. ಹರಿದ್ವಾರದಿಂದ ಬದ್ರಿನಾಥ್ ತನಕ ಟ್ರೈನ್ ಲೈನ್ ಮಾಡ್ತಾಯಿದ್ರು. ಎಲ್ಲ ಬೆಟ್ಟಗಳನ್ನು ಕಡಿದು ಈ ಥರ ವಿನಾಶ. ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳಿದೆ, ಅಸುರರು ಯಾವಾಗಲೂ ಯಾವ ಕಾರ್ಯಗಳಲ್ಲಿ ತೊಡಗಿರ್ತಾರೆ, ಜಗತ್ತನ್ನು ವಿನಾಶ ಮಾಡುವುದು, ಜಗತ್ತು ಮತ್ತು ಜಗತ್ತಿಗೆ ಅಹಿತಕರವಾದ ಕೆಲಸಗಳಲ್ಲಿ ತೊಡಗಿರ್ತಾರೆ. ಕ್ರಿಯಂತೆ ಉಗ್ರ ಕರ್ಮಾನೋ ಜಗತೋ ಹಿತಃ ಅಂಥೇಳಿ 16ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಇವೆಲ್ಲ ಡಿಮೋನಿಕ್ ಆ್ಯಕ್ಟಿವಿಟೀಸ್, ಅಂದರೆ ಆಸುರಿ ಕಾರ್ಯಗಳು, ಇವೆಲ್ಲ ಪ್ರವೃತ್ತಿಗಳಿವೆ. ಎಲ್ಲರಿಗೂ ಭಗವದ್ಗೀತೆ ತೋರಿಸೋದು, ಗಿಫ್ಟ್ ಕೊಡೋದು, ಬಟ್ ಮಾಡೋದೆಲ್ಲ ಏನು ಆಸುರಿ ಪ್ರವೃತ್ತಿಗಳಲ್ಲಿ ತೊಡಗೋದು. ಏನಿವೆ ಡೆಮೋಕ್ರಸಿ, ಈ ರಾಜಕಾರಣಿಗಳಿಂದ ಏನು ಅಷ್ಟೊಂದು ಆಸೆ ಮಾಡೋ ಅವಶ್ಯಕತೆ ಇಲ್ಲ. ಆಸೆ ಪಡೋ ಅವರಿಂದ ಒಂದೇ ವಿನಾಶ ಆಗೋದಷ್ಟೆ. ಅವೇನೋ ಅಯೋಧ್ಯ ಇದನ್ನು ಮಾಡಿದ್ರು ಅದು ಒಂದು ಇನ್ವೆಸ್ಟ್ಮೆಂಟ್ ಅವರಿಗೆ. ಟೂರಿಸಮ್ ಆಗಲಿ ಅಂಥೇಳಿ ಅಯೋಧ್ಯ, ಕಾಶಿ, ಮಹಾಕಾಲ್ ಕಾರಿಡಾರ್ ಇವೆಲ್ಲ ಏನೋ ಬರೀ ಒಂದು ಟೂರಿಸಮ್ ಹೆಚ್ಚಿಗೆ ಮಾಡಲಿಕ್ಕೆ ಅವ್ರದ್ದೊಂದು ಇನ್ವೆಸ್ಟ್ಮೆಂಟ್ ಅದು ಅಷ್ಟೇ. ಅವರಿಗೆ ಧರ್ಮ ಅಧ್ಯಾತ್ಮ ಅನ್ನೋದೇನೂ ಇಲ್ಲ. ಬರೀ ದುಡ್ಡು ವೆರಿ ಡಿಮೋನಿಕ್. ನೀವು 16ನೇ ಅಧ್ಯಾಯದಲ್ಲಿ ನೋಡಿದರೆ ಈಗಿನ ಕಾಲ ಜನರಿಗೆ ಗೊತ್ತಿಲ್ಲ ಹೇಗೆ ದುಡ್ಡು ಮೊದಲಿನ ಕಾಲದಲ್ಲಿ ದುಡ್ಡು ಇಲ್ಲದೇ ಜೀವನ ಮಾಡ್ತಿದ್ರು ಜನರು. ನಮ್ಮಲ್ಲಿ ಏನೋ ಇರಲಿಲ್ಲ ಅಂದರೆ ಅದನ್ನು ನಮ್ಮಲ್ಲಿ ಇದ್ದದ್ದನ್ನು ಕೊಟ್ಟು ಏನು ಮಾಡೋದು, ಬಾರ್ಟರಿಂಗ್ ಸಿಸ್ಟಮ್. ಈ ದುಡ್ಡಿನಿಂದ ಏನೂ ಆಗಲ್ಲ, ನಿಮಗೇನು ಸುಖ ಸಿಗಲ್ಲ. ನೀವು 1 ಲೀಟ್ರ್ ಹಾಲನ್ನು ನಾನು ಹೇಳ್ತಾ ಇರ್ತೀನಲ್ಲ, 1 ಲೀಟ್ರ್ ಹಾಲನ್ನು ಕೊಡ್ಕೊಳ್ಳಿಕ್ಕಾಗಲ್ಲ, ಒಳ್ಳೆಯ ಹಾಲನ್ನು ಕೊಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಮ, ಧರ್ಮ, ಅರ್ಥ, ಕಾಮನೂ ಪಡಿಬೇಕಂದ್ರೆ, ಭೌತಿಕ ಸುಖನೂ ಪಡಿಬೇಕಂದ್ರೆ ಏನು ಮಾಡ್ಬೇಕು, ನಾವು ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮ ಇಲ್ಲಾಂದರೆ ಭೌತಿಕ ಸುಖನೂ ಸಿಗಲ್ಲ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಎಲ್ಲ ಗೋರಕ್ಷಣೆ ಇದೆಲ್ಲ ಬ್ರಾಹ್ಮಣ, ವೈಶ್ಯ, ಶೂದ್ರ ಇರಲಿಲ್ಲ ಅಂದರೆ ಗೋರಕ್ಷಣೆ ಆಗಲ್ಲ. ನಿಮಗೆ ಹಾಲು ತುಪ್ಪ ಸಿಗಲ್ಲ. ಇವೆಲ್ಲ ತಪ್ಪು ಕಲ್ಪನೆಗಳಿದೆ ಸಮಾಜದಲ್ಲಿ ಈಗ.
ಮತ್ತು ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಹೇಗೆ ಗುಣಕರ್ಮದ ಅನುಸಾರವಾಗಿ, ಬರೀ ಜನ್ಮದಿಂದ ಅಷ್ಟೇ ಅಲ್ಲ. ಎನಿವೆ, ನಾವೇನು ಚರ್ಚೆ ಮಾಡ್ತಾಯಿದ್ದೀವಿ? ಸೊ ಈಗ ಭೌತಿಕ ನಮ್ಮ ಈಗ ಈ ಹಡಗು, ನಾನು ಟೈಟಾನಿಕ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೇನಲ್ಲ, ಈವನ್ ಗಾಡ್ ಕೆನಾಟ್ ಸಿಂಕ್ ಇಟ್ ಅಂತ ಹೇಳಿದ್ದು. ಅಂದರೆ ಏನು, ಅದನ್ನು ಭಗವಂತ ಇಚ್ಛಿಸಿದ್ರೂ ಅದನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಘೋಷಣೆ ಮಾಡ್ತಾರೆ. ಎಷ್ಟು ಮೂರ್ಖತನ ನೋಡಿ, ವಿಚಾರ ಮಾಡಿ. ಈ ನಾಸ್ತಿಕತೆ ಅಂದರೆ, ನಾಸ್ತಿಕರಂದರೆ ಇಷ್ಟು ಮೂರ್ಖರಾಗಿಬಿಡ್ತಾರೆ ಅವರು. ಅವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಭಗವಂತ ತೋರಿಸ್ಕೊಟ್ಟ ಅವ್ರಿಗೆ. ಮೊದಲನೇ ಪ್ರಯಾಣದಲ್ಲಿ ಏನಾಯಿತು, ಟೈಟಾನಿಕ್ ಮುಳುಗಿ ನಾಶ ಆಗಿ ಹೋಗ್ಬಿಡ್ತು, ಹೌದಲ್ಲ? ಭಗವಂತ ಎಲ್ಲ ಅಸುರರನ್ನು ಒಂದೇ ಕಡೆ, ನಾಸ್ತಿಕರನ್ನು ಒಂದೇ ಕಡೆ ಕೂಡಿಸಿ ಏನು ಮಾಡಿಬಿಡ್ತಾನೆ, ಮುಳುಗಿಸ್ಬಿಡ್ತಾನೆ ಅವನು. ಸೊ ಇವೆಲ್ಲ ಯುದ್ಧಗಳು ಈಗೆಲ್ಲ ಆಗತ್ತೇನು? ಈಗ ನಾವು ಅಂತೀವಿ ಇನ್ನೊಸೆಂಟ್ ಮುಗ್ಧ ಜನರನ್ನು ನಾಶ ಮಾಡ್ತಾ ಇದ್ದಾರೆ ಮಿಸೈಲ್ ಎಲ್ಲ ಹಾಕಿ. ಆದರೆ ಯಾವ ಜನರು ಮುಗ್ಧರೇ ಇಲ್ಲ ಈ ಜಗತ್ತಿನಲ್ಲಿ. ಒಂದೊಂದು ಸಲ ಮಕ್ಕಳಿಗೆ ನಾವು ತುಂಬ ಮುಗ್ಧರಂತೀವಿ, ಯಾವ ಮಗನೂ ಮುಗ್ಧ ಇರಲ್ಲ. ಯಾಕಂದರೆ ಹಿಂದಿನ ಜನ್ಮದಿಂದ ಏನೋ ಅದು ತನ್ನ ಕರ್ಮವನ್ನು ಮುಂದೆ ಒರೆಸ್ಕೊಂಡು ಬರುತ್ತದು ಮಗು. ಈ ಎಲ್ಲ ಜನರು, ಮುಗ್ಧ ಜನರು ಏನು ಇಷ್ಟೊಂದು ಪಶುಗಳನ್ನು ಕಡಿದು ತಿಂತಾರೆ, ಅವರೆಂಥ ಮುಗ್ಧರು ಅವರು. ಸೊ ಎಲ್ಲರಿಗೂ ಜೀವನದ ಅಧಿಕಾರ ಇದೆ, ಎಲ್ಲ ಜೀವಿಗಳಿಗೂ ಜೀವನದ ಅಧಿಕಾರ ಇದೆ, ಹೌದಲ್ಲ? ಸೊ ಇವ್ರೇನು ಮಾಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು, ಸ್ಲಾಟರ್ ಹೌಸ್ಗಳನ್ನು ಮಾಡಿ ಏನು ಮಾಡೋದು, ಪಶುಗಳನ್ನು ಕಡಿದು ತಿನ್ನೋದು. ಮತ್ತು ಅದಕ್ಕೋಸ್ಕರ ಭಗವಂತ ಇವರನ್ನು ಒಂದೇ ಕಡೆ ಕೂಡಿಸಿ ಇಂಥ ಎಲ್ಲ ಯುದ್ಧ ಅಥವಾ ಯಾವುದೇ ಪ್ರಕೃತಿಯ ವಿಕೋಪದಿಂದ ಅವರನ್ನು ನಾಶ ಮಾಡಿಬಿಡ್ತಾನೆ ಭಗವಂತ. ಪ್ರತಿ ಸಲ ಭಗವಂತನೇ ಅಸುರರನ್ನು ನಾಶ ಮಾಡಲಿಕ್ಕೆ ಬರುವುದು ಅವಶ್ಯಕತೆ ಇಲ್ಲ. ಭಗವಂತನಲ್ಲಿ ತುಂಬ ಏಜೆಂಟ್ಸ್ ಇದ್ದಾರೆ ಈ ಅವನ ಕೆಲಸಗಳನ್ನು ಮಾಡಲಿಕ್ಕೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅದು ಬಾಹ್ಯ ಕಾರಣ, ಅದು ಭಗವಂತನ ಅವತಾರದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ವಿನಾಶಾಯ ಚ ದುಷ್ಕೃತಾಂ, ದುಷ್ಕೃತಿಗಳನ್ನು ನಾನು ದುಷ್ಟರನ್ನು ನಾಶ ಮಾಡಲಿಕ್ಕೆ ಬರೋದೇನೋ ಅದು ಬಾಹ್ಯ ಕಾರಣ, ಅದು ಭಗವಂತನ, ಅದು ಪ್ರಮುಖ ಕಾರಣ. ಸೊ ಹೀಗೆ ಆದರೆ ಈ ಮನುಷ್ಯ ನರ ದೇಹ ಏನಿದೆ ಅಲ್ಲ, ಅದು ಒಂದು ತುಂಬ ಅದ್ಭುತವಾಗಿ ನಿರ್ಮಿಸಲ್ಪಟ್ಟ ಹಡಗು, ಅದು ನೌಕೆ. ಅದು ಟೈಟಾನಿಕ್ಕಿಂತ ಶ್ರೇಷ್ಠವಾದದ್ದು. ಟೈಟಾನಿಕ್ಕಿಂತನೂ ಶ್ರೇಷ್ಠವಾದದ್ದು. ಸೊ ನಾನು ಹೇಳ್ತಾ ಇದ್ದೆ, ಈ ಭವಸಾಗರವನ್ನು ದಾಟಲಿಕ್ಕೆ ಇದು ತುಂಬ ಯೋಗ್ಯವಾಗಿದೆ. ಅದಕ್ಕೋಸ್ಕರ ಇದನ್ನು ಸುಕಲ್ಪಂ ಅಂತೇಳಿ, ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಅಂತೇಳಿ. ನಾವು ಹೋದ ಬಾರಿ ಪ್ರಜ್ಞೆಯ 5 ಹಂತಗಳನ್ನು, 5 ಡಿಗ್ರೀಸ್ ಆಫ್ ಕಾನ್ಷಿಯಸ್ನೆಸ್, ಚೇತನ ಅಥವಾ ಪ್ರಜ್ಞೆಯ 5 ಹಂತಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ದೇವೆ. ಈ ಮನುಷ್ಯ ನರದೇಹ ಯಾಕೆ ಇದು? ಯಾಕಂದರೆ ಆಧ್ಯಾತ್ಮಿಕ ಚಿಂತನೆಗೆ ಅನುಕೂಲವಾಗುವ ನಮಗೆ ಚೇತನವನ್ನು ಕೊಡಲಾಗಿದೆ. ಚೇತನ ಅಥವಾ ಪ್ರಜ್ಞೆ ಅಥವಾ ಬುದ್ಧಿ. ಸೊ ಅದನ್ನು ಬುದ್ಧಿವಂತಿಕೆ ಅಥವಾ ಬುದ್ಧಿ ಏನಿದೆ ಅಲ್ಲ, ಅದರದ್ದು ತುಂಬ ಮಹತ್ವ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ. ಯಾಕಂದರೆ ಬುದ್ಧಿಯಿಂದ ನಾವು ಏನು ಮಾಡ್ತೀವಿ, ಡಿಸಿಷನ್ ಮಾಡ್ತೀವಿ, ಹೌದಲ್ಲ? ಏನು ನಿರ್ಣಯಗಳನ್ನು ಮಾಡ್ತೀವಿ, ಏನು ಮಾಡಬೇಕು, ಏನು ಬಿಡಬೇಕು ಅಂಥೇಳಿ. ಯಾಕಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದಿಷ್ಟು ಮಾಡಬೇಕು, ಒಂದಿಷ್ಟು ಬಿಡಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್, ವಿಧಿ ಮತ್ತು ನಿಷೇಧಗಳಿರುತ್ತೆ. ವಿಧಿ ಅಂದರೆ ಏನು ಮಾಡಬೇಕು, ನಿಷೇಧ ಅಂದರೆ ಯಾವುದನ್ನು ಬಿಡಬೇಕಂತೇಳಿ. ಸೊ ಅದನ್ನು
ಮಾಡೋದು ಬಿಡೋದಕ್ಕೆ ಏನು ಬೇಕು, ನಮಗೆ ಬುದ್ಧಿ ಬೇಕು. ಬುದ್ಧಿ ತುಂಬ ಚೆನ್ನಾಗಿ ಬೆಳೆದಿರಬೇಕು. ಅದಕ್ಕೋಸ್ಕರ ಈ ಮನುಷ್ಯ ಜೀವನದಲ್ಲಿ ಆ ಥರ ಬುದ್ಧಿ ಇರುತ್ತೆ. ಪಶುಗಳಿಗೆ ಯಾವ ಥರ ಬುದ್ಧಿ ಇರುತ್ತೆ, ಯಾವಾಗಲೂ ಎಲ್ಲಿ ಆಹಾರ ಇದೆ, ಎಲ್ಲಿ ನಾನು ಚೆನ್ನಾಗಿ ನಿದ್ರೆ ಮಾಡ್ಬೋದು, ಎಲ್ಲಿ ಮೈಥುನ ಮಾಡ್ಬೋದು, ಅಷ್ಟೇ ಅವ್ರ ಬುದ್ಧಿ ಅಷ್ಟೇ ಹೋಗುತ್ತೆ. ಮತ್ತು ಇನ್ನೊಂದು ಶಬ್ದ ಇದೆ ನಮ್ಮ ವೈದಿಕ ವಾಂಗ್ಮಯದಲ್ಲಿ. ಏನು ಶಬ್ದ? ದೇಹಾತ್ಮ ಬುದ್ಧಿ ಅಂತ ಹೇಳಿ. ಯಾರ ಬುದ್ಧಿ ದೇಹದಿಂದ ಮೇಲೆ ಹೋಗಲ್ಲ, ದೇಹದಿಂದ ಮೇಲೆ ಹೋಗಲ್ಲ, ಬರೀ ದೇಹದ ಅವಶ್ಯಕತೆಗಳನ್ನು ಪೂರೈಸೋದ್ರಲ್ಲೇ ಹೋಗುತ್ತೆ. ಅದಕ್ಕೆ ದೇಹಾತ್ಮ ಬುದ್ಧಿ ಅಂತ ಹೇಳ್ತಾರೆ. ಅಥವಾ ದೇಹನೇ ಆತ್ಮ ಅಂತ ಹೇಳಿ ಅಂದ್ಕೊಳ್ಳೋದು. ಆತ್ಮ ದೇಹದಿಂದ ಭಿನ್ನವಲ್ಲ, ದೇಹನೇ ಆತ್ಮ ಅಂತ ಹೇಳಿ ಅಂದ್ಕೊಳ್ಳೋದು. ಆ ಥರ ಬುದ್ಧಿ. ಅವರೇನು ಯಾವಾಗಲೂ ಆಹಾರ ನಿದ್ರಾ ಭಯ ಮೈಥುನದಲ್ಲೇ ತೊಡಗಿದ್ರು. ಅವರು ಪಶುಗಳು, ದ್ವೀಪದ ಪಶುಗಳು ಅವು. 2 ಕಾಲಿನ ಪಶುಗಳು. ಯಾಕಂದರೆ ಪಶುಗಳು ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಪ್ಲವಂ ಸುಕಲ್ಪಂ ಅಂದರೆ ಈ ಮನುಷ್ಯ ದೇಹ ತುಂಬ ಒಳ್ಳೆಯದಾಗಿ ನಿರ್ಮಿತವಾದ ಒಂದು ಹಡಗು. ಅಂದರೆ ಏನು? ಈ ಭವಸಾಗರವನ್ನು ಸಾಗರಲಿಕ್ಕೆ. ಯಾಕಂದರೆ ಇದರಲ್ಲಿ ಆ ಥರ ಬುದ್ಧಿ, ಚೈತನ್ಯ ಪ್ರಜ್ಞೆ ಇದೆ. ಅದನ್ನು ಉಪಯೋಗ ಮಾಡಬೇಕಾದ್ರೆ. ಗುರುಕರ್ಣಧಾರಂ. ಈ ಹಡಗಿನ ಕ್ಯಾಪ್ಟನ್ ಯಾರು? ಗುರು. ಇದರರ್ಥ ಈ ಶ್ಲೋಕದಲ್ಲಿ ಗುರುವಿನ ಅವಶ್ಯಕತೆಯ ಬಗ್ಗೆನೂ ಹೇಳ್ತಾ ಇದೆ. ಮೊದಲನೇ ವಿಷಯ ಏನಾಯಿತು? ಮನುಷ್ಯ ಜೀವನದ ಇಲ್ಲಿವರೆಗೆ ಏನು ಶ್ಲೋಕ ಇದು? ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ. ಇಲ್ಲಿ ತನಕ ಈ ಮನುಷ್ಯ ಜೀವನದ ಮಹತ್ವದ ಬಗ್ಗೆ ಹೇಳಿದೆ, ಮನುಷ್ಯ ದೇಹದ ಮಹತ್ವ. ಈ ಪೂರಾ ಶ್ಲೋಕನೇ ಮನುಷ್ಯ ದೇಹದ ಮಹತ್ವ ಹೇಳ್ತಾ ಇದೆ, ಮನುಷ್ಯ ಜೀವನದ ಮಹತ್ವ ಹೇಳ್ತಾ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ತನಕ. ಮತ್ತು ಈಗ ಗುರುಕರ್ಣಧಾರಂ, ಗುರುವಿನ ಅವಶ್ಯಕತೆ ಏನು ಈ ಮನುಷ್ಯ ಜೀವನದಲ್ಲಿ ಅಂತ ಹೇಳಿ. ಸೊ ಗುರು ಯಾರು? ಈ ಹಡಗನ್ನು ನಡೆಸುವ ಅವನು ಕ್ಯಾಪ್ಟನ್ ಅವನು. ಅದಕ್ಕೋಸ್ಕರ ಗುರುಕರ್ಣಧಾರಂ. ಕರ್ಣಧಾರಂ ಶಬ್ದದ ಅರ್ಥನೂ ಇನ್ನೊಂದು ಅರ್ಥ ಇದೆ. ಕರ್ಣಧಾರಂ ಅಂದರೆ ಎಲ್ಲ ಕಷ್ಟಗಳಿಂದ ನಮ್ಮನ್ನು ವಿಮುಕ್ತಿಗೊಳಿಸುವವರು, ಅವರಿಗೆ ಕರ್ಣಧಾರಂ ಅಂತ ಹೇಳ್ತಾರೆ. ಕರ್ಣಧಾರ. ಏನಿವೆ ಈ ಹಡಗಿನ ಕ್ಯಾಪ್ಟನ್ ಯಾರು? ಗುರು. ಸೊ ಗುರುವಿನ ಅವಶ್ಯಕತೆ ಏನು ಅಂಥೇಳಿ. ಗುರುವಿನ ಮೇನ್ ಕರ್ತವ್ಯ ಏನು? ನಮಗೆ ದಿವ್ಯ ಜ್ಞಾನವನ್ನು ಕೊಡೋದು, ಉನ್ನತವಾದ ಜ್ಞಾನವನ್ನು ಕೊಡೋದು. ಸೊ ಅದು ಗುರುವಿನ ಕರ್ತವ್ಯ. ಈಗ ನೀವು ಸ್ಕೂಲಿಗೆ ಹೋಗ್ತೀರ, ಬರೀ ನಾವು ಬುಕ್ಸಿಂದನೇ ನಮ್ಮಲ್ಲಿ ಈ ಎಲ್ಲ ವೇದಶಾಸ್ತ್ರಗಳು ಇದೆ. ಮೊದಲಿನ ಕಾಲದಲ್ಲಿ ವೇದಶಾಸ್ತ್ರಗಳು, ಈ ಗ್ರಂಥಗಳು ಇರ್ತಿರಲಿಲ್ಲ. ಬರೀ ಗುರುವಿನ ಬಾಯಿಂದ ಕೇಳಿ ಅವರೇನು ಎಲ್ಲವನ್ನ ನೆನ್ಪಿಟ್ಕೊಂಡ್ಬಿಡ್ತಿದ್ರು. ಅವರಿಗೆ ಶ್ರುತಿಧರ ಅಂತ ಹೇಳ್ತಿದ್ರು. ಶ್ರುತಿಧರ ಅಂದ್ರೆ ಏನು? ದರ ಅಂದರೆ ಹಿಡಿದಿಟ್ಕೊಳ್ಳೋದು. ಶ್ರುತಿ ಅಂದರೆ ಕೇಳಿದ್ದನ್ನು ಹಿಡಿದಿಟ್ಕೊಳ್ಳೋದು. ಬರೀ ಒಂದು ಬಾರಿ ಕೇಳಿದರೆ ಮುಗಿತು, ಅವ್ರಿಗೆ ಅದು ನೆನಪಿಡ್ತಿತ್ತು. ಅವರಿಗೆ ಶ್ರುತಿಧರ ಅಂತ ಹೇಳ್ತಿದ್ರು. ಆದರೆ ಈಗ ನಮ್ಮ ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆಯಲ್ಲ. ಇವೆಲ್ಲ ಮತ್ತು ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಬಂದು ಇನ್ನಷ್ಟು ಮೈಂಡ್ ಏನೋ ಎಜಿಟೇಟ್ ಆಗಿಬಿಟ್ಟಿರ್ತದೆ. ಇಷ್ಟು ಭ್ರಮಿತವಾಗಿಬಿಟ್ಟಿರುತ್ತೆ, ಮನಸ್ಸು ವಿಚಲಿತವಾಗಿಬಿಟ್ಟಿರುತ್ತೆ. ಅಂದರೆ ಏನೂ ನೆನಪಿರಲ್ಲ. ಸ್ಮರಣ ಶಕ್ತಿ ಏನೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪ್ಲವಂ ಅಂದರೆ ಆಮೇಲೆ ಆವಾಗ ಗುರುವು ಏನು ಹೇಳಿದ್ದನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದನ್ನು ಏನು ಮಾಡ್ತಿದ್ರು? ನೆನ್ಪಿಟ್ಕೋತಿದ್ರು. ಈಗ ನಮ್ಮ ಕಡೆ ಬುಕ್ಸ್ ಇದ್ರೂ ನಾವೇನು ಮಾಡಬೇಕು? ಗುರು ಕಡೆ ಹೋಗಬೇಕು. ಯಾಕಂದರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೇನು ನಮಗೆ ಗುರುವಿನ ಅವಶ್ಯಕತೆ ಇರುತ್ತೆ. ಈಗ ನೀವು ಮಕ್ಕಳೆಲ್ಲ ಸ್ಕೂಲಿಗೆ ಅವ್ರು ಬರೀ ಪುಸ್ತಕ ಓದಿಯೇ ನಾವು ಪಾಸಾಗಲ್ಲ ಅವ್ರು, ಹೌದಲ್ಲ? ಟೀಚರ್ಸಿಂದ ಅವ್ರು ಏನು ಮಾಡ್ಕೋತಾರೆ? ಪಾಠಗಳನ್ನು ಕಲಿತಾರೆ ಅವರು, ಹೌದಲ್ಲ? ಅದೇ ಥರ ಇಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿನೂ ಅದೇ ಥರ.
ಮತ್ತು ನಮಗೆ ಏನು ಒಂದು ಅವರು ಉದಾಹರಣೆಯಿಂದ ಆಚಾರ್ಯ ಅಂಥೇಳಿ ಶಬ್ದದ ಅರ್ಥ ಏನು, ಉದಾಹರಣೆಯಿಂದ ನಮಗೆ ಅವರು ಹೇಳಿಕೊಡ್ತಾರೆ. ನಮಗೆ ಎಕ್ಸಾಂಪಲ್ ಬೇಕಲ್ಲ, ಈ ಬೋಧನೆ ಇದ್ರೂ ನಮಗೆ ಒಂದು ಉದಾಹರಣೆ ಬೇಕಲ್ಲ ಪಾಲನೆ ಮಾಡಲಿಕ್ಕೆ. ಆವಾಗ ನಮ್ಗೆ ಇನ್ಸ್ಪಿರೇಷನ್ ಬರುತ್ತೆ, ಏನು ನಮಗೆ ಪ್ರೇರಣೆ ಸಿಗುತ್ತೆ. ಇವರು ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಅವರ ಹಿಂದೆ ಹಿಂದೆ ನಾನು ಹೋಗಬೇಕನ್ನೋ ಒಂದು ಪ್ರೇರಣೆ ಬರುತ್ತೆ ನಮಗೆ. ಅದಕ್ಕೋಸ್ಕರ ಅವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಯಾರು ತಮ್ಮ ಆಚರಣೆಯಿಂದ ಕಲಿಸ್ಕೊಡ್ತಾರಲ್ಲ, ಆಚಿನೋತಿ ಯಹ ಶಾಸ್ತ್ರರ್ಥಂ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ಆಚಾರ್ಯಸ್ಥೇನ ಕೀರ್ತಿತ ಅಂಥೇಳಿ. ವಾಯು ಪುರಾಣದಲ್ಲಿ ಈ ಶ್ಲೋಕ ಬರುತ್ತೆ. ಆಚಾರ್ಯ ಶಬ್ದದ ಅರ್ಥ ಏನು? ಆಚಾರ್ಯ ಏನು ಮಾಡ್ತಾರೆ ಅಂದರೆ ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾರೆ. ಅವರು ಶಾಸ್ತ್ರದಲ್ಲಿ ವೇದಶಾಸ್ತ್ರಗಳಲ್ಲಿ ಇದ್ದದ್ದನ್ನೇ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಷ್ಟೋ ಗುರುಗಳು ಅಂತ ಒಂದೊಂದು ಸಲ ಜನರು ನೀವು ಸಾಯಿಬಾಬಾನ ಯಾಕೆ ನೀವು ಪೂಜೆ ಮಾಡ್ತೀರಿ ಅಂತ ಕೇಳಿದರೆ ನಾವು ಅವನ ದೇವ್ರು ಅಂತೇಳಿ ಪೂಜೆ ಮಾಡಲ್ಲ, ಗುರು ಅಂತೇಳಿ ಪೂಜೆ ಮಾಡ್ತೀವಿ ಅಂತ. ಆದರೆ ಗುರುನು ಏನು, ಆಚಾರ್ಯ ಆದವರು ಯಾರು, ವೇದಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಹೇಳ್ತಾರೆ, ಅದನ್ನು ಕಲಿಸ್ಕೊಡ್ತಾರೆ. ನಿಜವಾಗಿ ನೋಡಿದರೆ ಎಲ್ಲರೂ, ಈಗ ಪ್ರಭುಪಾದರು ಹೇಳ್ತಾಯಿದ್ರು ಭಗವದ್ಗೀತೆ ಯಥಾರೂಪ. ನಾನು ಯಾಕೆ ಭಗವದ್ಗೀತೆ ಯಥಾರೂಪ ಹೇಳಿದೆ? ಕೃಷ್ಣ ಹೇಳಿದ್ದನ್ನೇ ನಾನು ನಿಮಗೆ ಅದನ್ನೇ ಯಥಾರೂಪದಲ್ಲಿ ಹೇಳ್ತಾ ಇದ್ದೇನೆ. ಭಗವದ್ಗೀತೆಯ ಕೊನೆಯ ಉಪದೇಶ ಏನು? ಸರ್ವಧರ್ಮಾಂ ಪರಿತ್ಯಜ್ಯ, ಕೃಷ್ಣನಿಗೆ ಶರಣಾಗತನಾಗು. ಗುರು ಅಂದರೆ ಯಾರು ಕೃಷ್ಣನಿಗೆ ಶರಣಾಗತನಾಗಲಿಕ್ಕೆ ನಮಗೆ ಕಲಿಸ್ಕೊಡ್ತಾರಲ್ಲ ಅವರೇ ಗುರು. ಅದು ಫೈನಲ್. ಹೌದಲ್ಲ? ಇಫ್ ಸಾಯಿಬಾಬಾ ನಿಮಗೆ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ತಿದ್ರೆ ಹೋಗ್ಬೋದು ನೀವು ಅವ್ರ ಹತ್ರ. ಹೌದಲ್ಲ? ಭಗವಂತನ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ ಗುರು ಅಂದರೆ. ಅಥವಾ ಗುರುನೇ ತಾನೇ ಭಗವಂತ ಆಗಿ ಕೂತು ಬಿಡ್ತಾನ. ಹೀಗೆ ಸೊ ಹೀಗೆ ಆಚಾರ್ಯ ಅಂದರೆ ಏನು? ಶಾಸ್ತ್ರದ ಆಚಿನೋತಿ ಯಹ ಶಾಸ್ತ್ರಾರ್ಥ, ಮತ್ತು ಶಾಸ್ತ್ರವನ್ನು ಶಾಸ್ತ್ರಜ್ಞಾನವನ್ನು ಸ್ಥಾಪನೆ ಮಾಡ್ತಾರೆ. ಆಚಿನೋತಿ ಯಹ ಶಾಸ್ತ್ರಂ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾದ್ ಆಚಾರ್ಯಸ್ಥೇನ. ಸ್ವಯಂ ಆಚರತೆ, ತಾವು ಆಚರಣೆ ಮಾಡಿ ಅದನ್ನು ನಮಗೆ ಕಲಿಸ್ಕೊಡ್ತಾರೆ. ಈಗಿನ ಥರ ಶಿಕ್ಷಕರಲ್ಲ. ಈಗಿನ ಕಾಲದಲ್ಲಿ ಏನು ಶಿಕ್ಷಕರು ತಮ್ಮ ಪರ್ಸ್ನಲ್ ಜೀವನ ಬೇರೆ, ಅವ್ರು ಕಲಿಸೋದು ಬೇರೆ, ಆದರೆ ಅವರ ವೈಯಕ್ತಿಕ ಜೀವನ ಏನೋ ಅದು ಬೇರೆ. ಯು ಕೆನಾಟ್ ಕ್ವಶನ್ ದೇರ್ ಪರ್ಸ್ನಲ್ ಲೈಫ್. ಆ ಪರ್ಸನ್ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು. ನಮ್ಮ ಕಾಲೇಜ್ನಲ್ಲಿ ನೋಡ್ತಿದ್ವಿ, ಆ ಸ್ಟೂಡೆಂಟ್ಸು ಟೀಚರ್ಸು ಎರಡೂ ಒಬ್ಬರು ಕೂಡಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೂಡಿ. ಅದಕ್ಕೆ ಯಾರು ಟೀಚರ್ಸಿಗೇನು ಅಷ್ಟು ಮೊದಲಿನ ಕಾಲದಲ್ಲಿ ಗುರುಗೆ ಎಷ್ಟು, ಗುರು ಅಂದರೆ ಏನು, ನಾವು ಎಲ್ಲ ಶಾಸ್ತ್ರಗಳಲ್ಲಿ ಏನು ಹೇಳಿದೆ, ಭಗವಂತನಿಗೆ ಎಷ್ಟು ಸನ್ಮಾನ ಕೊಡ್ತಾರಲ್ಲ, ಭಗವಂತನಿಗೆ ಎಷ್ಟು ನಾವು ಆರಾಧನೆ ಪೂಜೆ ಮಾಡ್ತೀವಲ್ಲ, ಅದೇ ಥರ ಗುರುವಿಗೂ ಆರಾಧನೆ ಪೂಜೆ ಮಾಡ್ತಾರೆ. ಅಷ್ಟು ಸನ್ಮಾನ ಅಂದರೆ ಅವನಿಗೆ ಗುರು ದೇವರಲ್ಲ, ಗುರು ನಮ್ಮ ಥರ ಜೀವಿನೇ, ಆದರೆ ಅವನು ಭಗವಂತನಿಗೆ ತುಂಬ ನಿಕಟವರ್ತಿಯಾದ ವ್ಯಕ್ತಿ. ತುಂಬ ಸಮೀಪದ ಹತ್ತಿರದ ವ್ಯಕ್ತಿ. ಪ್ರಭುಪಾದರು ಹೇಳ್ತಿದ್ರು, ಗುರು ಈಸ್ ನಾಟ್ ಗಾಡ್ ಬಟ್ ಸರ್ವೆಂಟ್ ಆಫ್ ಗಾಡ್ ಅಂತ, ಕಾನ್ಫಿಡೆನ್ಷಿಯಲ್ ಸರ್ವೆಂಟ್ ಆಫ್ ಗಾಡ್ ಅಂತ. ಸೊ ನಾವು ಬೆಳಗ್ಗೆ ಒಂದು ಪ್ರಾರ್ಥನೆ ಇಲ್ಲಿ 4:15 ಇಲ್ಲಿ ಒಂದು ಪ್ರಾರ್ಥನೆ ಹಾಡ್ತೀವಿ, ನಾವು ಇಲ್ಲಿ ಒಂದು ಭಜನೆಯನ್ನು ಹಾಡ್ತೀವಿ, ಸಂಸ್ಕೃತದಲ್ಲಿದೆ ಅದು. ಅದಕ್ಕೆ ಗುರುವಾಷ್ಟಕ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತತಾ ಭಾವ್ಯತ ಏವ ಸಬ್ದಿ ಕಿಂತು ಪ್ರಭೂರ್ಯ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಸಾಕ್ಷಾತ್ ಧರಿತ್ವೇನ ಸಮಸ್ತ, ಗುರುಗೇನೋ ಸಾಕ್ಷಾತ್ ಹರಿ ಅಂಥೇಳಿ ಅಷ್ಟು ಸನ್ಮಾನ ಕೊಡಲಾಗಿದೆ. ಸಮಸ್ತ ಶಾಸ್ತ್ರ, ಎಲ್ಲ ಶಾಸ್ತ್ರಗಳಲ್ಲಿ ಸಾಕ್ಷಾತ್ ಹರಿಗೆ ಕೊಟ್ಟಷ್ಟು ಏನು ಸನ್ಮಾನ. ಕಿಂತು ಪ್ರಿಯ ಏವ ತಸ್ಯ,
ಯಾಕಂದರೆ ಅವನು ಹರಿಗೆ ಭಗವಂತನಿಗೆ ತುಂಬ ಪ್ರಿಯನಾದವನು ಅವನು ಅಂಥೇಳಿ. ಅದಕ್ಕೋಸ್ಕರ ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರ. ಅಷ್ಟೊಂದು ಸನ್ಮಾನ ಯಾಕೆ ಇರ್ತಿತ್ತು? ಯಾಕಂದರೆ ಅವರು ಆಚಾರ್ಯರಾಗ್ತಿದ್ರು. ತಮ್ಮ ಉದಾಹರಣೆ ತಾವು ನಡ್ಕೊಂಡು ಬಂದಿದ್ದನ್ನು ಅವರು ಕಲಿಸ್ಕೊಡ್ತಿದ್ರು, ತಾವು ಆಚರಿಸುವುದನ್ನು ಅವರು ಕಲಿಸ್ಕೊಡ್ತಿದ್ರು. ಈಗ ಅವನೇ ಸ್ಮೋಕಿಂಗ್ ಮಾಡಿ ಬೇರೆಯವರಿಗೆ ಸ್ಮೋಕಿಂಗ್ ಮಾಡಬೇಡ ಅಂತ ಹೇಳಲಿಕ್ಕಾಗತ್ತಾ? ಈಗ ಎಷ್ಟೋ ಸಲ ಇವರು ಡಾಕ್ಟರ್ಸ್ ಏನು ಮಾಡ್ತಾರೆ, ಏಡ್ಸ್ ಕ್ಯಾಂಪು, ಕ್ಯಾನ್ಸರ್ ಕ್ಯಾಂಪು, ಆ ಕ್ಯಾಂಪು ಈ ಕ್ಯಾಂಪು ನಡೆಸ್ಕೊಡ್ತಾರಲ್ಲ. ಆ ಏಡ್ಸು ಕ್ಯಾನ್ಸರ್ ಆಗೋ ಎಲ್ಲ ಕಾರ್ಯಗಳನ್ನು ಅವರೇ ಮಾಡ್ತಿರ್ತಾರೆ. ಆದರೆ ಬೇರೆಯವ್ರಿಗೇನು ಮಾಡೋದು, ಅದ್ರ ಬಗ್ಗೆ ಇದನ್ನು ಮಾಡಿ ಹೇಳ್ಕೊಡೋದು, ಅದು ಸಮಾಚಾರ ಹೇಳೋದು ಅದ್ರ ಬಗ್ಗೆ. ಅದರಿಂದ ಯಾರಿಗಾದರೂ ಪ್ರಭಾವ ಆಗುತ್ತಾ? ಇಲ್ಲಲ್ಲ. ಅದಕ್ಕೋಸ್ಕರ ಆಚಾರ್ಯ ಏನಂದರೆ ಅವರ ಜೀವನದಿಂದ ನಮಗೆ ಪ್ರೇರಣೆ ಬರುತ್ತೆ. ನಾವು ಈ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋ ಪ್ರೇರಣೆ. ಅದಕ್ಕೋಸ್ಕರ ಅವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಆಚಿನೋತಿಯ ಶಾಸ್ತ್ರಾರ್ಥಂ. ಭಗವದ್ಗೀತೆಯಲ್ಲಿನೂ ಹೇಳಿದೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ ಅಂತ. ಆಚಾರ್ಯ ಶ್ರೇಷ್ಠ ವ್ಯಕ್ತಿಗಳು ತಮ್ಮ ಯಾವ ಆಚರಣೆಯನ್ನು ಮಾಡ್ತಾರಲ್ಲ ಆ ಆಚರಣೆಯನ್ನು ಪ್ರಮಾಣವಾಗಿ ಇಟ್ಕೊಂಡು ಸಯತ್ ಪ್ರಮಾಣಂ ಕುರುತೆ, ಏನು ಜನಸಾಮಾನ್ಯರು ಅದನ್ನು ಪಾಲನೆ ಮಾಡ್ತಾರೆ ಅಂತೇಳಿ. ಅವರ ಜೀವನ ಏನೋ ಅದು ಪ್ರಮಾಣವಾಗಿದೆ. ಸೊ ಅವರು ಯಥಾರೂಪವಾಗಿ ಶಾಸ್ತ್ರವನ್ನು ಪಾಲನೆ ಮಾಡ್ತಾರೆ. ವೇದಶಾಸ್ತ್ರಗಳಲ್ಲಿ ಪರಿಪೂರ್ಣ ಜ್ಞಾನ ಇದೆ. ಅವರ ಜೀವನ ಏನೋ ಪರಿಪೂರ್ಣ ಜ್ಞಾನದಿಂದ ಕೂಡಿರುತ್ತೆ. ಹೀಗೆ ಮತ್ತು ಅವರು ಭಗವಂತನಿಗೆ ತುಂಬ ಸಮೀಪ ಹತ್ತಿರವಾಗಿದ್ದರಿಂದ ಭಗವಂತ ಅವರ ಮೂಲಕ ನಮಗೆ ಕೃಪೆಯನ್ನು ಕೊಡ್ತಾನೆ. ಭಗವಂತನ ಕೃಪೆ ಯಾರಿಂದ ಹರಿಯುತ್ತೆ? ಗುರುವಿನಿಂದ ಹರಿಯುತ್ತೆ. ನಮಗೆ ಹರಿದು ಬರುತ್ತೆ. ಮತ್ತು ಅವರು ಗುರು ಅಂದರೆ ಏನು? ಭಗವಂತ ಮತ್ತು ನಮ್ಮ ನಡುವೆ ಏನು ಲಿಂಕ್ ಅವರು. ನಾವೇನೇನೋ ಸೇವೆಗಳನ್ನು ಅರ್ಪಣೆ ಮಾಡ್ತೀವಿ. ಈಗ ಇಲ್ಲಿ ಆರತಿ ಮಾಡ್ತಾ ಇರ್ತೀವಿ, ನಾವು ಭಗವಂತನಿಗೆ ಆರತಿ ಮಾಡ್ತಾ ಇರ್ತೀವಿ. ಅದರ ಮೊದಲು ಹೇಗೆ ಅದನ್ನು ಆರತಿ ಮಾಡುವ ಏನು ಪಂಚ ಪ್ರದೀಪ ಅಂತೀವಲ್ಲ, ಆ ಪಂಚ ಪ್ರದೀಪವನ್ನು ಮೊದಲು ಗುರುವಿಗೆ ತೋರಿಸಿ ಆಮೇಲೆ ಭಗವಂತನಿಗೆ ನಾವು ಆರತಿ ಮಾಡ್ತೀವಿ. ಅದರ ಅರ್ಥ ಏನು? ಗುರುವಿನ ಮೂಲಕ ನಮ್ಮ ಸೇವೆಗಳು ಏನು ಭಗವಂತನಿಗೆ ಮುಟ್ಟುತ್ತದೆ. ರೂಪಗೋಸ್ವಾಮಿಗೆ ಭಕ್ತಿ ಅಂದರೆ ಏನು? ಶುದ್ಧ ಭಕ್ತಿ ಅಂದರೆ ಏನು? ರೂಪಗೋಸ್ವಾಮಿಗಳಂತೇಳಿ ಒಂದು 16ನೇ ಶತಮಾನದಲ್ಲಿ ತುಂಬ ಪ್ರಕಾಂಡ ವಿದ್ವಾಂಸ ಆಚಾರ್ಯ ಮತ್ತು ಭಕ್ತ ಸಂತರು. ಅವರು ಒಂದು ಶ್ಲೋಕದಲ್ಲಿ ಬರೀತಾರೆ, ಭಕ್ತಿ ಅಂದರೆ ಏನು? ಶುದ್ಧ ಭಕ್ತಿ ಅಂದರೆ ಏನಂತ ಹೇಳಿ ಬರೀತಾರೆ? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ಎಲ್ಲ ಅಭಿಲಾಷೆಗಳನ್ನು ತೊರೆದು ಶೂನ್ಯ ಮಾಡಿ, ಭೌತಿಕ ಅಭಿಲಾಷೆಗಳನ್ನೆಲ್ಲ ಶೂನ್ಯ ಮಾಡಿ, ಜ್ಞಾನ ಮತ್ತು ಕರ್ಮಗಳ ಮಿಶ್ರಣದ ಇಲ್ಲದೆ, ಜ್ಞಾನ ಕರ್ಮಗಳ ಮಿಶ್ರಣ ಅಂದರೆ ಏನು? ನಮಗೆ ಒಂದೊಂದು ಸಲ ಭಕ್ತಿ ಸೇವೆಯಲ್ಲಿ ತೊಡಗಿದಾಗೇನು ನಮಗೆ ಏನಾದರೂ ಮಾನ ಸನ್ಮಾನದ ಭಾವನೆ ಇರ್ಬೋದು. ನನಗೆ ಒಂದು ಪೊಸಿಷನ್ ಸಿಗಬೇಕನ್ನೋ ಒಂದು ಏನೋ, ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಒಂದು ಪೊಸಿಷನ್ ಸಿಗಬೇಕನ್ನೋ ಒಂದು, ನಾವು ಮಾಡಿದ ಕೆಲಸ ಕರ್ಮ ಏನಿದೆಯಲ್ಲ ಅದರ ಮೂಲಕ ನಮಗೆ ಏನೋ ಒಂದು ಭೌತಿಕ ಆಸೆ ಆಕಾಂಕ್ಷೆ ಇರುತ್ತೆ. ಅದಕ್ಕೆ ಕರ್ಮ ಮಿಶ್ರ ಭಕ್ತಿ ಅಂತ. ಅಥವಾ ಜ್ಞಾನ ಮಿಶ್ರ ಅಂದರೆ ಏನು? ನಮಗೆ ಒಂಥರ ನಿರಾಕಾರದ ಜ್ಞಾನ ಇರುತ್ತೆ. ಭಗವಂತ ನಿರಾಕಾರ ಅನ್ನೋದು ಆ ಥರ ಮಿಶ್ರಣಗಳಿಂದ ಕೂಡಿರಬಾರ್ದು. ಅದು ಭಕ್ತಿ ಸೇವೆ. ಅನುಕೂಲ ಭಾವದಿಂದ ಕೃಷ್ಣನಿಗೆ ಸೇವೆಯಲ್ಲಿ ತೊಡಗೋದು. ಆನುಕೂಲ್ಯೇನ ಕೃಷ್ಣಾನು ಶೀಲನಂ. ಶೀಲನಂ ಅಂದರೆ ಏನು? ನಾವು ಮನಸ್ಸು, ನಮ್ಮ ವಾಣಿ, ನಮ್ಮ ದೇಹದಿಂದ ಮಾಡುವ ಎಲ್ಲ ಕೆಲಸಗಳಿಗೆ ಶೀಲನಂ ಅಂತ ಹೇಳ್ತಾರೆ. ಆ ಕಾರ್ಯಗಳನ್ನು ನಾವು ಕೃಷ್ಣನಿಗೆ ಅನುಕೂಲ ಭಾವದಿಂದ ಅರ್ಪಣೆ ಮಾಡೋದು.
ಅನುಶೀಲನಂ, ಕೃಷ್ಣ ಅನುಶೀಲನಂ. ಕೃಷ್ಣ ಅನುಶೀಲನಂ. ಶೀಲನಂ ಅಂದರೆ ಈ ಎಲ್ಲ ಕಾರ್ಯಗಳು, ಮನಸ್ಸು, ವಾಣಿ ಮತ್ತು ದೇಹ, ದೈಹಿಕ ಕಾರ್ಯಗಳು. ಆಮೇಲೆ ಕೃಷ್ಣನಿಗೆ ಅದನ್ನು ವಿನಿಯೋಗಿಸುವುದು. ಅದರ ನಡುವೆ ಒಂದು ಏನು ಶಬ್ದ ಬರುತ್ತೆ, ಅಣು ಅಂಥೇಳಿ ಒಂದು ಶಬ್ದ ಬರುತ್ತೆ, ಅನುಶೀಲನಂ ಅಂಥೇಳಿ. ಆ ಅಣು ಅಂದರೆ ಏನು? ಅಣು ಅಂದರೆ ಏನು? ಅದನ್ನು ಜೋಡಿಸುವುದು, ಲಿಂಕಿಂಗ್. ಕೃಷ್ಣನಿಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಏನು ಮಾಡೋದು? ಲಿಂಕ್ ಮಾಡೋದು. ಆ ಲಿಂಕ್ ಹೇಗಾಗುತ್ತದು? ನಮ್ಮ ಆಧ್ಯಾತ್ಮಿಕ ಗುರುವಿನಿಂದ, ಕೃಷ್ಣನಿಂದ ಬರುವ ಒಂದು ಪರಂಪರೆಯಲ್ಲಿ, ಗುರು ಶಿಷ್ಯ ಪರಂಪರೆಯಲ್ಲಿ ಆ ಗುರುವಿನಿಂದ ದೀಕ್ಷೆ ಪಡೆದಾಗ ನಮ್ಮ ಎಲ್ಲ ಕಾರ್ಯಗಳು ಏನಾಗುತ್ತೆ? ಕೃಷ್ಣನಿಗೆ ಲಿಂಕ್ ಆಗಿಬಿಡುತ್ತೆ. ಒಂದು ಥರ ಪ್ರಭುಪಾದರು ಅಲ್ಲಿ ಹೇಳ್ತಾರೆ, ಒಂದು ಇಂಗ್ಲೀಷ್ನಲ್ಲಿ ಅವರು ವರ್ಣನೆ ಮಾಡ್ತಾರೆ, ಇಟ್ಸ್ ಅ ಕೈಂಡ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಅವರು. ಅದರ ಅರ್ಥ ಏನಂದರೆ, ಈ ಪರಂಪರೆಯಲ್ಲಿ ಭಗವಂತನ ಶಕ್ತಿ, ಸ್ವರೂಪ ಶಕ್ತಿ ಅಂದರೆ ಭಗವಂತನ ಅಂತರಂಗ ಶಕ್ತಿ, ಸ್ವರೂಪ ಶಕ್ತಿ ಅಥವಾ ಭಕ್ತಿ ಶಕ್ತಿ ಅಂಥೇಳಿ. ಆ ಭಕ್ತಿ ಶಕ್ತಿ ಹರಿದು ಬಂದು ಏನು ನಮ್ಮ ಎಲ್ಲ ಭೌತಿಕ ಕಾರ್ಯಗಳನ್ನು ಆಧ್ಯಾತ್ಮಿಕವಾಗಿ ಮಾರ್ಪಾಡು ಮಾಡುತ್ತದೆ, ಪರಿವರ್ತನೆ ಮಾಡುತ್ತದೆ ಗುರುವಿನ ಮೂಲಕ. ಸೊ ಇವೆಲ್ಲ ತುಂಬ ಆಳವಾದ ವಿಷಯಗಳು ಇವು. ಗುರು ಅಂದರೆ ಏನು? ಹಾಗೆ ನಾವು ಏನು ಮಾಡಿಬಿಡ್ತೀವಿ ಲೈಟಾಗಿ, ಇಲ್ಲ ಇವನು ದೇವರಲ್ಲ, ಆದರೆ ನಾವು ಗುರುವಾಗಿ ನಾವು ಇವನನ್ನು ಪೂಜೆ ಮಾಡ್ತೀವಿ. ಬಟ್ ಅವ್ರಿಗೆ ಗುರು ಅಂದ್ರೂ ಏನು ಗೊತ್ತಿರಲ್ಲ. ಗುರು ಅಂದರೆ ಹೇಗೆ ಕೃಷ್ಣನ ಜೊತೆ ಅವ್ರ ಜೊತೆ ಸಂಬಂಧ ಇರುತ್ತೆ, ಭಗವಂತನ ಜೊತೆ ಅವ್ರ ಲಿಂಕ್ ಇರುತ್ತೆ. ಆ ಲಿಂಕ್ ಹೇಗೆ ಇವೆಲ್ಲ ಆಧ್ಯಾತ್ಮಿಕ ಶಕ್ತಿಗಳ ಕಾರ್ಯ ಹೇಗೆ ಆಗುತ್ತೆ ಅಂಥೇಳಿ ಇವೆಲ್ಲ ಆಳವಾದ ವಿಜ್ಞಾನ ಇದು. ಆಧ್ಯಾತ್ಮಿಕ ಜೀವನ ಅಂದರೆ ಏನು? ಒಂದು ಆಳವಾದ ಅಥವಾ ಭಕ್ತಿ ಜೀವನ. ಅದಕ್ಕೋಸ್ಕರ ಈ ಭಕ್ತಿ ರಸಾಮೃತ ಸಿಂಧು ರೂಪ ಗೋಸ್ವಾಮಿ ಅವರು ಬರೆದಿದ್ದು, ಅದಕ್ಕೆ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅದಕ್ಕೆ? ದ ಕಂಪ್ಲೀಟ್ ಸೈನ್ಸ್ ಆಫ್ ಭಕ್ತಿ ಯೋಗ, ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ ಅಂತ ಹೇಳ್ತಾರೆ ಅವರು. ಸೊ ಹೀಗೆಲ್ಲ ಇದನ್ನೆಲ್ಲ ಗುರು ಅಂದರೆ ಏನು, ದೀಕ್ಷೆ ಅಂದರೆ ಏನು, ಸೊ ಗುರುವಿನ ಅವಶ್ಯಕತೆ ಏನು, ಇದನ್ನೆಲ್ಲ ತಿಳ್ಕೋಬೇಕು. ನಮಗೆ ಹೇಗೆ ಮೋಕ್ಷದ ಮಾರ್ಗದ ಕಡೆ ಹೇಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರು. ಅಥವಾ ಬರೀ ಸಂತ ಸಾಧು ಅಂದರೆ ಏನು, ಅದನ್ನು ಕೃಷ್ಣ ಇಲ್ಲೇ ಹೇಳಿದ್ದಾನೆ. ಈಗೇನು ಉದ್ಧವ ಗೀತೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ಶ್ಲೋಕ ಅಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಸಂತ ಅಂದರೆ ಯಾರು ಅಂತೇಳಿ, ಯಾರು ನಮ್ಮ ಭೌತಿಕ ಆಸಕ್ತಿಗಳನ್ನು ಕಡ್ದು ಹಾಕ್ತಾರಲ್ಲ ಅವರು ಸಂತರು ಅಂತೇಳಿ, ಸಾಧುಗಳು ಅಥವಾ ಗುರುಗಳಂದರೆ. ನಿಮಗೆ ಭೌತಿಕ ಜೀವನದಲ್ಲಿ ಮೋಟಿವೇಟ್ ಮಾಡುವವರು ಸಾಧುಗಳು, ಸಂತರು ಅಥವಾ ಗುರುಗಳಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಸಾಧುಗಳು ಏನಾಗಿದ್ದಾರೆ? ಮೋಟಿವೇಶ್ನಲ್ ಸ್ಪೀಕರ್ಗಳಾಗಿದ್ದಾರಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ತಥೋ ದುಸ್ಸಂಗ ಮುಸ್ಸಜ್ಜ ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏವಾಶ್ಚ ಚಿಂದಂತಿ ಮನೋವ್ಯಾಸಂಗ ಮುಕ್ತಿಭಿಹಿ ಅಂತ. ಸಂತ ಏವಾಶ್ಚ ಚಿಂದಂತಿ. ಸಂತ ಅಂದರೆ ಯಾರು? ಸಾಧು ಸಂತ ಅಥವಾ ಗುರು ಅಂದರೆ ಯಾರು? ಚಿಂದಂತಿ, ಯಾರು ಕಡಿತಾರಲ್ಲ ಅವರು. ಕಡಿದಂದ್ರೆ ಏನು ಕಡಿದು? ಯಾರು ಕತ್ತರಿಸಿ ಹಾಕ್ತಾರಲ್ಲ, ನಮ್ಮ ಭೌತಿಕ ಆಸಕ್ತಿಗಳನ್ನು ಯಾರು ಕತ್ತರಿಸಿ ಹಾಕ್ತಾರಲ್ಲ ಅವರು ನಿಜವಾದ ಸಂತರು ಅಂತ ಹೇಳಿ ಕೃಷ್ಣನೇ ಹೇಳಿದ್ದಾನೆ ಅದನ್ನು. ಮನೋವ್ಯಾಸಂಗ ಮುಕ್ತಿಭಿಹಿ, ನಮ್ಮ ಮನಸ್ಸಿನಿಂದ ನಾವು ಎಷ್ಟೋ ಆಸಕ್ತಿಗಳನ್ನು ಇಲ್ಲಿ ನಾವೇನು ಮಾಡ್ಕೋತೀವಿ, ನಾವು ಮಾಡ್ಕೋತೀವಿ ಇಲ್ಲಿ ಆಸಕ್ತಿಗಳನ್ನು ಹುಟ್ಟಿಸ್ಕೋತೀವಿ. ಏನೆಲ್ಲ ಆಸಕ್ತಿಗಳಿರುತ್ತೆ ಭೌತಿಕ ಜಗತ್ತಿನಲ್ಲಿ, ಬೇರೆ ಬೇರೆ ಥರ ಆಸಕ್ತಿ. ಯಾರಿಗಾದರೂ ಕಾಫಿ ಕುಡಿಯೋ ಆಸಕ್ತಿ ಇರುತ್ತೆ, ಅಥವಾ ಯಾರಿಗಾದರೂ ಏನೋ ತಂಬಾಕು ತಿನ್ನೋ ಆಸಕ್ತಿ ಇರುತ್ತೆ, ಇನ್ನೇನೋ ಆಸಕ್ತಿಗಳಿರುತ್ತೆ, ಹಲವಾರು ಆಸಕ್ತಿಗಳು. ಅದನ್ನು ಯಾರು ಕತ್ತರಿಸಿ ಹಾಕ್ತಾರಲ್ಲ ಅವರು ನಿಜವಾದ ಸಂತರು ಅಂತ ಹೇಳಿ. ಎಲ್ಲ ದುಸ್ಸಂಗವನ್ನು ತ್ಯಾಗ ಮಾಡಿ ಅಂಥ ಸಂತರ ಸಂಘವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಉಕ್ತಿ ಬಿ ಹೇಗೆ ಅವರು ಕತ್ತರಿಸಿ ಹಾಕ್ತಾರೆ? ಅವರು ತಮ್ಮ ಬಲಪೂರ್ವಕವಾದ ಉಪದೇಶಗಳಿಂದ,
ಬಲವತ್ತಾದ ಉಪದೇಶಗಳಿಂದ. ಉಕ್ತಿಬಿ ಅಂದ್ರೇನು? ಅವರ ಶಬ್ದಗಳಿಂದ, ವಾಕ್ಯಗಳಿಂದ. ಒಂದೊಂದು ಸಲ ಸಾಧುಗಳೇನು ಕಟು ವಚನಗಳನ್ನು ಹೇಳ್ತಾರೆ. ನೀವು ನಮ್ಮ ಈ ವಿಶೇಷವಾಗಿ ಭಾಗವತದಲ್ಲಿ ನೋಡಿದರೆ ಯಾವ್ಯಾವ ಸಾಧುಗಳು ಏನೇನೋ ಉಪದೇಶ ಕೊಟ್ಟಿದ್ದಾರೆ ಎಲ್ಲ ಕಟು ವಚನಗಳಲ್ಲಿದೆ. ಶುಕಮುನಿಗಳು ಪರೀಕ್ಷಿತನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅವರು ಆರಂಭ ಮಾಡೋದೇನೆ ಹೇಗೆ ಮಾಡ್ತಾರೆ? ಅವರು ತುಂಬ ಕಠೋರವಾಗಿ ಶಬ್ದಗಳನ್ನು ಉಪಯೋಗ ಮಾಡಿ ಗ್ರಹಮೇಧಿ ಅಂತೇಳಿ ಒಂದು ಶಬ್ದ ಬರುತ್ತೆ ಅಲ್ಲಿ. ಪ್ರಭುಪಾದರು ಅದನ್ನು ಅನುವಾದ ಇಂಗ್ಲೀಷ್ನಲ್ಲಿ ಎನ್ವಿಯಸ್ ಹೌಸ್ ಹೋಲ್ಡರ್ಸ್ ಅಂತೇಳಿ. ಎನ್ವಿಯಸ್ ಹೌಸ್ ಹೋಲ್ಡರ್ಸ್ ಭೌತಿಕವಾದಿ ಗೃಹಸ್ಥರಿಗೇನು ಅವರಿಗೆ ಏನೋ ದ್ವೇಷಪೂರ್ಣ ಮಾತ್ಸರ್ಯವನ್ನು ಒಳಗೊಂಡಿರುವವರು. ಅಂದರೆ ಇಲ್ಲಿ ವಿಶೇಷವಾಗಿ ಗೃಹಸ್ಥ ಜೀವನದಲ್ಲಿ ಏನೋ ಭೋಗ ವಿಲಾಸದ ಪ್ರವೃತ್ತಿ ಇರುತ್ತೆ. ಸೊ ಅದು ಅಂತಿಮವಾಗಿ ಕೊನೆಗೇನೋ ಭಗವಂತನ ದ್ವೇಷಕ್ಕಾಗಿ ಆ ಪ್ರವೃತ್ತಿ ನಮ್ಮಲ್ಲಿ ಬರುತ್ತದೆ. ಸೊ ಅದಕ್ಕೋಸ್ಕರ ಅವರಿಗೆ ಎನ್ವಿಯಸ್ ಹೌಸ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಹೀಗೆ ಸೊ ಗುರು ನಮಗೇನು ಈ ಥರ ನಮ್ಮನ್ನು ಮೋಕ್ಷದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅವರು ನಮ್ಮ ಎಲ್ಲ ಭೌತಿಕ ಆಸಕ್ತಿಗಳನ್ನು ಕತ್ತರಿಸಿ ಹಾಕ್ತಾರೆ. ಅದರಿಂದ ನಾವು ಭಯಪಡ್ಬೋದು. ನಮಗೆ ಆಸಕ್ತಿಯಿಂದ ನಾವು ಬಿಡಿಸ್ಕೊಳ್ಳುವ ಇಚ್ಛೆ ಇರಲ್ಲ. ನಮಗೆ ಅಜ್ಞಾನದಿಂದ ನಮಗೆ ಭಯ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ ಭಯ ಪಡಬೇಡ ಅಂತ ಹೇಳ್ತಾನೆ. ವಿಶೇಷವಾಗಿ ಕೃಷ್ಣ ಭಕ್ತಿಯಲ್ಲಿ ನಾವು ಏನೂ ಕಳ್ಕೊಳ್ಳೋದಿಲ್ಲ. ನಮಗೆ ಒಳ್ಳೆಯ ಆಹಾರ ತಿನ್ನುವ ಅವಶ್ಯಕತೆ ಏನೋ ಆಸಕ್ತಿ ಇರ್ಬೋದು. ಭಗವಂತನಿಗೆ ನೈವೇದ್ಯ ಮಾಡಿದ ಪ್ರಸಾದ ತಿನ್ನಿ, ಹೌದಲ್ಲ? ಮತ್ತು ಸುಂದರ ರೂಪವನ್ನು ನೋಡುವ ಆಸಕ್ತಿ ಇರ್ಬೋದು. ಭಗವಂತನ ಸುಂದರ ರೂಪವನ್ನು ನೋಡ್ಬೋದು, ದರ್ಶನ ಮಾಡ್ಬೋದು. ನಮಗೆ ಏನೋ ಮ್ಯೂಸಿಕ್ ಕೇಳುವ ಆಸೆ ಇರುತ್ತೆ. ನಾವು ಭಗವಂತನ ಸಂಕೀರ್ತನೆಗಳನ್ನು, ಭಜನೆಗಳನ್ನು ಅಥವಾ ಸುಂದರವಾದ ಶ್ಲೋಕಗಳನ್ನು, ಸ್ತುತಿಗಳನ್ನು ಅದನ್ನು ಕೇಳ್ಬೋದು. ನಾವು ಪ್ರವಚನವನ್ನು ಕೇಳ್ಬೋದು. ಆದರೆ ಪ್ರವಚನ ಎಷ್ಟೋ ಬಾರಿ ಅಷ್ಟು ಕೇಳಲಿಕ್ಕೆ ಅಷ್ಟು ಹಿಡಿಸಲ್ಲ. ನಿದ್ದೆ ಬಂದುಬಿಡುತ್ತೆ ನಡುವೆ. ಅದರಲ್ಲಿ ನನ್ನಂಥ ಡ್ರೈ ಸ್ಪೀಕರ್ಸ್ ಶುಷ್ಕ ಪ್ರವಚನಗಾರರಿದ್ದರೆ ಇನ್ನೂ ಕಷ್ಟ ಆಗ್ಬೋದು. ಆದರೂ ಈ ತತ್ವಜ್ಞಾನ ಇದೆ ತುಂಬ ಅದ್ಭುತವಾಗಿದೆ. ಅಂದರೆ ನಮಗೆ ಇಂಟಲೆಕ್ಚುಯಲಿ ಫುಲ್ಫಿಲ್ಲಿಂಗ್, ಅಂದರೆ ಬೌದ್ಧಿಕವಾಗಿ ತುಂಬ ಆನಂದ ಕೊಡುತ್ತೆ, ಹೌದಲ್ಲ? ನಾವು ಸ್ವಲ್ಪ ನಾನೇನು ಹೇಳಿದೆ, ಮನುಷ್ಯ ಜನ್ಮದ ಮಹತ್ವ. ನಾನು ಒಂದು ವಾಕ್ಯ ಹೇಳಿದೆ ಆರಂಭದಲ್ಲಿ. ಏನು ಹೇಳಿದೆ? ಈಗಿನ ಸಮಾಜದಲ್ಲಿ ಜನರಿಗೆ ಮನುಷ್ಯ ಜನ್ಮದ ಮಹತ್ವ ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾರೆ, ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ, ಹೌದಲ್ಲ? ಸೊ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಬುದ್ಧಿ ಉಪಯೋಗ ಮಾಡಬೇಕು. ಬರೀ ಆಹಾರ ನಿದ್ರಾ ಭಯ ಮೈಥುನ ಮಾಡೋದು ಅದು ಪಶುಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ತರ್ಕಬದ್ಧವಾದ ವಿಷಯ ಇದೆ ಅಲ್ಲ, ಹೌದಲ್ಲ? ಸಂದೇಶ ಇದೆ. ಹೀಗೆ ಮತ್ತು ಹಡಗು ಸಮುದ್ರದಲ್ಲಿ ನಡಿಬೇಕಾದ್ರೆ ಸಾಗಬೇಕಾದ್ರೆ ಏನು ಒಳ್ಳೆಯ ವಾತಾವರಣನೂ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇಲ್ಲಿ ಮುಂದಿನ ವಾಕ್ಯದಲ್ಲಿ ಪಾದದಲ್ಲಿ ಏನು ಕೃಷ್ಣ ಹೇಳ್ತಾ ಇದ್ದಾನೆ, ಮಯಾನುಕೂಲೇನ ನಭಸ್ವತೇರಿತಂ. ನನ್ನ ಉಪದೇಶಗಳು, ಕೃಷ್ಣನ ಉಪದೇಶಗಳು, ಭಗವದ್ಗೀತೆ ಮತ್ತು ಎಲ್ಲ ವೇದಶಾಸ್ತ್ರಗಳು ಕೃಷ್ಣನಿಂದನೇ ಬಂದಿದ್ದು, ಭಗವಂತನಿಂದನೇ ಬಂದಿದ್ದು. ಆ ಎಲ್ಲ ಉಪದೇಶಗಳು ಏನು, ಮಯಾನುಕೂಲೇನ ನಭಸ್ವತೇರಿತಂ. ಅದು ಅನುಕೂಲಕಾರಕ ಏನು ಗಾಳಿ ಅಂಥೇಳಿ, ಅನುಕೂಲಕಾರಕ ಗಾಳಿ ಅಂತೇಳಿ ವಾತಾವರಣ. ಇದೆಲ್ಲ ಇದ್ಕೊಂಡು ನಾವು ಮನುಷ್ಯ ಜನ್ಮವನ್ನು ಪಡೆದಿದ್ದೀವಿ.
ನಮಗೆ ಗುರುಗಳು ಇದ್ದಾರೆ. ಎಷ್ಟೋ ಸಲ ಎಲ್ಲರಿಗೂ ಒಳ್ಳೆಯ ಸರಿಯಾದ ಗುರು ಸಿಗುವ ಸೌಭಾಗ್ಯನೂ ಇರಲ್ಲ. ಆದರೆ ಯಾಕೆ ಎಲ್ಲರಿಗೂ ಒಳ್ಳೆಯ ಗುರು ಸಿಗಲ್ಲ, ಒಳ್ಳೆಯ ಮಾರ್ಗದರ್ಶಕರು ಸಿಗಲ್ಲ? ಯಾಕಂದರೆ ನಮ್ಮ ಹೃದಯದಲ್ಲಿ ಅದು ಪ್ರಾಮಾಣಿಕ ಭಾವನೆ ಇರಲ್ಲ. ನಾವು ಪ್ರಾಮಾಣಿಕರಾಗಿರಲ್ಲ. ನಾವು ಪ್ರಾಮಾಣಿಕರಾಗಿದ್ದರೆ ಭಗವಂತ ನಮಗೆ ಒಳ್ಳೆಯ ಗುರುಗಳನ್ನೇ ಕಳಿಸ್ಕೊಡ್ತಾನೆ. ನಾವು ಪ್ರಾಮಾಣಿಕರಾಗಿರಲಿಲ್ಲ ಅಂದ್ರೇನು, ಕೃಷ್ಣ ನಮಗೆ ಒಬ್ಬ ಮೋಸಗಾರರನ್ನು ವ್ಯವಸ್ಥೆ ಮಾಡಿಬಿಡ್ತಾನೆ. ನಮ್ಮ ಪ್ರಾಮಾಣಿಕತೆ ಅನುಸಾರವಾಗಿ ನಮಗೆ ಭಗವಂತ ವ್ಯವಸ್ಥೆ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಿದ್ರು, ನಿಜವಾದ ಗುರು ನಿಮ್ಮ ಹೃದಯದಲ್ಲಿದ್ದಾನೆ. ಪರಮಾತ್ಮನೇ ನಿಜವಾದ ಪರಮಾತ್ಮನಿಗೆ ವೇದಶಾಸ್ತ್ರಗಳಲ್ಲೇನು ಚೈತ್ಯ ಗುರು ಅಂತ ಹೇಳಿದ. ಕೃಷ್ಣನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಎಷ್ಟೋ ಶ್ಲೋಕಗಳಿದೆ. ಪರಮಾತ್ಮನ ಬಗ್ಗೆ ತುಂಬ ವರ್ಣನೆ ಆಗಿದೆ ಭಗವದ್ಗೀತೆಯಲ್ಲಿನೂ. 15ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋವನಂ ಚ. ನಾನು ಎಲ್ಲರ ಹೃದಯದಲ್ಲಿ ವಾಸವಾಗಿದ್ದೇನೆ, ನನ್ನಿಂದ ಜ್ಞಾನ, ಸ್ಮೃತಿ, ವಿಸ್ಮೃತಿ, ಮರೆವು, ನೆನಪು ಎಲ್ಲ ನನ್ನಿಂದ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಕೃಷ್ಣ. ನಿಜವಾದ ಗುರು ಎಲ್ಲಿದ್ದಾರೆ? ನಮ್ಮ ಹೃದಯದಲ್ಲೇ ಇದ್ದಾರೆ. ಸೊ ಅಂದರೆ ಗುರು ಯಾರಾಗಿರ್ತಾರೆ? ಪರಮಾತ್ಮನ ಪ್ರತಿನಿಧಿ ಅಥವಾ ಭಗವಂತನ ಅವರು ಪ್ರತಿನಿಧಿಯಾಗಿ, ಭಗವಂತನೇ ಹೇಳಿದ್ದನ್ನೇ ಅವರು ಹೇಳ್ತಾರೆ, ಕೃಷ್ಣ ಹೇಳಿದ್ದನ್ನೇ ಅವರು ಹೇಳ್ತಾರೆ, ಮತ್ತು ಎಲ್ಲರನ್ನೂ ಕೃಷ್ಣನ ಸೇವೆಯಲ್ಲೇ ತೊಡಗಿಸ್ತಾರೆ. ಕೃಷ್ಣನ ಕಡೆಗೆ ಅವರು ಕರ್ಕೊಂಡು ಹೋಗ್ತಾರೆ. ಮಯಾನುಕೂಲೇನ ನಭಸ್ ಪುಮಾನ್ ವೀರ. ಇವೆಲ್ಲ ಒಳ್ಳೆಯ ಗುರು, ಮಾರ್ಗದರ್ಶಕ, ನರಜನ್ಮ, ಮತ್ತು ಒಳ್ಳೆಯ ವಾತಾವರಣ. ವಾತಾವರಣ ಅಂದ್ರೇನು? ಉಪದೇಶಗಳು ಅಥವಾ ಭಕ್ತರ ಸಂಘ, ಇವೆಲ್ಲ ಇದ್ಕೊಂಡು ಒಬ್ಬ ಮನುಷ್ಯ ಈ ಜೀವನವನ್ನು, ಈ ಭವಸಾಗರವನ್ನು ದಾಟಿ ಹೋಗಲಿಕ್ಕೆ ಉಪಯೋಗ ಮಾಡಲಿಲ್ಲ ಅಂದರೆ ಅವನು ಯಾರು? ಆತ್ಮಹ ಅಂತೇಳಿ. ಪುಮಾನ್ ಭವಾಬ್ದಿಂ ನ ತರೇತ್. ಭವಾಬ್ದಿ ಅಂದರೆ ಗೊತ್ತಲ್ಲ, ಅಬ್ದಿ ಅಂದರೆ ಸಮುದ್ರ, ಸಾಗರ. ಈ ಭವಸಾಗರವನ್ನು ನ ತರೇತ್ ಅಂದರೆ ತಾರಿಸುವುದು ಅಥವಾ ದಾಟಿ ಹೋಗೋದು. ನ ಅಂದರೆ ದಾಟಿ ಹೋಗದೇ ಇರುವುದು. ನ ತರೇತ್ ಅಂದರೆ ಅಂಥ ವ್ಯಕ್ತಿಗೆ ಆತ್ಮಹ ಅಂಥೇಳಿ, ಆತ್ಮಘಾತಿ ಅಂಥೇಳಿ ಹೇಳಿದ್ಲ. ಆತ್ಮವನ್ನು ತನ್ನನ್ನು ತಾನು ಕೊಲ್ಲುವವನು, ಆತ್ಮವನ್ನು ಕೊಲ್ಲುವನು. ಆತ್ಮಕ್ಕೆ ಸಾವಿಲ್ಲ, ಆದರೆ ಆ ವ್ಯಕ್ತಿ ಆತ್ಮ ಏನಾಗಿಬಿಡುತ್ತೆ, ಕೆಳ ಜನ್ಮದಲ್ಲಿ ಹೋಗಿ, ಕೆಳ ಜೀವಜಾತಿಗಳಲ್ಲಿ ಹೋಗಿ ಮತ್ತೆ ಜನ್ಮ ಮೃತ್ಯುವಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅದು. ಅದಕ್ಕೆ ಆತ್ಮಹ ಅಂತ ಹೇಳಿದೆ. ಇದೇ ಥರ ಈಶೋಪನಿಷತ್ನಲ್ಲಿ ಇನ್ನೊಂದು ಶಬ್ದ ಬರುತ್ತೆ, ಆತ್ಮಹನೋ ಜನಾಹ ಅಂತ. ಆತ್ಮಘಾತಿಗಳಿಗೆ ಏನಂತ ಹೇಳ್ತಾರೆ? ಆತ್ಮಹನೋ ಜನಾಹ ಅಂತ. ಇದು ತುಂಬ ಕಠೋರವಾಗಿದೆ ಆ್ಯಕ್ಚುಲಿ. ಇದರ ಭಾವ, ಈ ಶ್ಲೋಕದ ಭಾವ ಏನಿದೆ ಅಲ್ಲ, ತುಂಬ ಸ್ಟ್ರಾಂಗ್ ಇದೆ, ಅದು ತೀವ್ರವಾಗಿದೆ. ಸೊ ನಾವು ಆಗಬೇಕಾ ನಾವು? ನಮ್ಮನ್ನು ನಾವು ಕೊಲ್ತಾ ಇದ್ದೀವಿ ಅಷ್ಟೇ, ಹೌದಲ್ಲ? ಆ ಥರ ಆಗಬಾರ್ದು. ಸೊ ಈ ಥರ ನಾವು ಈ ಮನುಷ್ಯ ಜೀವನದ ಮಹತ್ವ, ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವ, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರು ಇದನ್ನು ಹೇಳ್ಕೊಡ್ತಾರೆ, ಹರೇ ಕೃಷ್ಣ ಮಂತ್ರವನ್ನು ಹೇಳ್ಕೊಡ್ತಾರೆ. ಏನಾದರೂ ಪ್ರಶ್ನೆ ಇದೆ? ಏನಾದರೂ ಸಂಶಯ? ಏನಾದರೂ? संक्रांति का इम्पोर्टेंस क्या है आज का दिन का? कल था ना संक्रांति, आज था, आज है. हाँ, सामान्यतः ಕನ್ನಡ, ಹಿಂದಿ, ಕನ್ನಡ ಚಲೇगा. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಸಂಕ್ರಾಂತಿ का क्या महत्व है? Time is relative. Who said? Time is relative. Who said?
नहीं, Albert Einstein. Albert Einstein said. Wrong. Albert Einstein said, this is European universalism or Eurocentrism. This is called as. ಅದರ ಅರ್ಥ ಏನು? ಯೂರೋಸೆಂಟ್ರಿಸಮ್ ಅಂದರೆ ಏನು? ಯುರೋಪಿಯನ್ ಯೂನಿವರ್ಸಲಿಸಮ್ ಅಂದರೆ ಏನು? ಅಂದರೆ ಯುರೋಪಿನವ್ರು ಹೇಳಿದ್ದೇನೆ ಸತ್ಯ ಅಂತ ಹೇಳಿ ಅನ್ಕೊಳ್ಳೋದು. ನಿಮಗೆ ಸ್ಕೂಲ್ನಲ್ಲಿ ಟೈಮ್ ಈಸ್ ರಿಲೇಟಿವ್ ಅಂಥೇಳಿ, ಕಾಲ ಸಾಪೇಕ್ಷಿಕ ಅಂತ ಹೇಳಿ ಯಾರು ಹೇಳಿದ್ರು ಅಂತ ಹೇಳಿ ಅಂದ್ರೆ ನೀವೇನಂತೀರ? ಐನ್ಸ್ಟೀನ್ ಹೇಳಿದ, ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಅಂತೇಳಿ ಹೇಳ್ತೀರ. ಇದಕ್ಕೆ ಯೂರೋಸೆಂಟ್ರಿಸಮ್ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ವೇದಶಾಸ್ತ್ರಗಳಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿದೆ ಇದನ್ನು. ಭಗವದ್ಗೀತೆಯಲ್ಲಿ ಬ್ರಹ್ಮ ಲೋಕದಲ್ಲಿ, ಮೇಲಿನ ಲೋಕದಲ್ಲಿ ಹೇಗೆ ಪ್ರತಿಯೊಂದು ಲೋಕದ ಅನುಸಾರವಾಗಿ ಕಾಲ ಭಿನ್ನವಾಗಿದೆ. ಟೈಮ್ ಈಸ್ ರಿಲೇಟಿವ್ ಟು ಡಿಫ್ರೆಂಟ್ ಲೋಕಾಸ್. ಅದನ್ನು ನಮಗೆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಕೃಷ್ಣ ಹೇಳ್ತಾನೆ, ಸಹಸ್ರ ಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣೋ ವಿದುಹು. ಏನು ವಿದುಹು ಅಂದ್ರೆ ಏನು? ಅರ್ಜುನ ನೀನು ಏನು ತಿಳ್ಕೊಬೇಕು? ಬ್ರಹ್ಮಣ ಒಂದು ದಿನ ಅಂದರೆ ಒಂದು ಸಹಸ್ರ ಯುಗ ಅಂಥೇಳಿ. ಸಹಸ್ರ ಯುಗ ಅಂದರೆ ಏನು? ಈ 4 ಯುಗಗಳಿದೆಯಲ್ಲ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ. ಈ 4 ಯುಗಗಳ ಅವಧಿ ಎಷ್ಟು? 43,20,000 ವರ್ಷ. ಇಂಥ 1,000 ಚತುರ್ಯುಗಕ್ಕೆ ಸಹಸ್ರ ಯುಗ ಅಂತ ಹೇಳ್ತಾರೆ. ಅದು ಬ್ರಹ್ಮಣ ಒಂದು ದಿನ. ತಿಳಿದ? ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಐನ್ಸ್ಟೀನ್ ಮೊದಲು ಹೇಳಿದ ಅಥವಾ ಕೃಷ್ಣ ಹೇಳಿದ್ದ ಮೊದಲು? ಇಲ್ಲ, ಕೃಷ್ಣ ಈಗೀಗ ಬರೆದಿದ್ದಾರೆ ಅಂತ ಹೇಳ್ಬೋದಲ್ಲ. ಎಷ್ಟು ಸಾವಿರ ವರ್ಷ ಹಿಂದೆ ಹೇಳಿದ್ದೆ ಕೃಷ್ಣ? ಅದನ್ನು ಅವರೇ ಹೇಳ್ತಾರೆ ನಿಮಗೆ. ಭಗವದ್ಗೀತಾ ವಾಸ್ ರಿಟರ್ನ್ 2500 years ಬ್ಯಾಕ್. ವೇದಾಸ್ ವೇರ್ ರಿಟರ್ನ್ 3500 years ಬ್ಯಾಕ್. ವೇದಗಳ ಕಾಲ ಇದನ್ನೆಲ್ಲ ಇತಿಹಾಸದಲ್ಲಿ ಅವರೇ ನಿಮ್ಗೆ ಹೇಳ್ಕೊಡ್ತಾರೆ. ಯುರೋಪಿಯನ್ಸೇನೆ ಅದನ್ನೇ ನೀವು ತಿಳ್ಕೊಬೇಕು. ಇದೆಲ್ಲ ಕಲೋನಿಯಲ್ ಮೆಂಟ್ಯಾಲಿಟಿ ಅಂತೀವಿ ನಾವು ಇದಕ್ಕೆ. ಇದು ಇಷ್ಟು ತುಂಬಿಬಿಟ್ಟಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ. ಅದಕ್ಕೆ ನಾನು ಕೇಳಿದೆ ಯಾರು ಹೇಳಿದರು ಅಂಥೇಳಿ. ಟೈಮ್ ಈಸ್ ರಿಲೇಟಿವ್ ಅಂತೇಳಿ ಯಾರು ಹೇಳಿದ್ರು ಅಂಥೇಳಿ. ಬಿಕಾಸ್ ಆಫ್ ಸ್ಕೂಲಿಂಗ್, ದಿಸ್ ಯೂರೋಸೆಂಟ್ರಿ ಸ್ಕೂಲಿಂಗ್ ಇನ್ ಯೂರೋಸೆಂಟ್ರಿಸಮ್, ಇನ್ ಯುರೋಪಿಯನ್ ಯೂನಿವರ್ಸಲಿಸಮ್ ಅಥವಾ ವೆಸ್ಟರ್ನ್. ಈಗ ಯುರೋಪದ ಪ್ರಭಾವ ಕಡಿಮೆ ಆಗಿದೆ, ಅಮೇರಿಕಾದ ಪ್ರಭಾವ ಹೆಚ್ಚಿಗೆ ಆಗಿದೆ. ಈಗ ಅಮೇರಿಕನ್ ಏನು ಮಾಡ್ತಾರಲ್ಲ ಅದನ್ನೇ ಭಾರತೀಯರು ಮಾಡಬೇಕು ಅಂತೇಳಿ. ಎನಿವೆ, ಹೇಳೋದು ಉದ್ದೇಶ ಏನಂದರೆ, ಇದಕ್ಕೆ ನಿಮ್ಮ ಪ್ರಶ್ನೆಗೆ ಸಂಬಂಧ ಏನಂದರೆ, ಸ್ವರ್ಗಲೋಕದಲ್ಲಿ 6 ತಿಂಗಳಾದಾಗ ಇಲ್ಲಿ 6 ತಿಂಗಳಾದಾಗ ಸ್ವರ್ಗಲೋಕದಲ್ಲಿ ಒಂದು ದಿನ ಆಗುತ್ತೆ. ಇಲ್ಲಿ 6 ತಿಂಗಳು ದಿನ, ಅದು ಅಷ್ಟೇ 6 ತಿಂಗಳು ಅಲ್ಲಿ ರಾತ್ರಿ, ಇಲ್ಲಿ 6 ತಿಂಗಳು ಅಲ್ಲಿ ರಾತ್ರಿ ಆಗುತ್ತೆ. ಅದರ ಅರ್ಥ ಏನು? ಇಲ್ಲಿ 1 ವರ್ಷ ಆದಾಗ ಸ್ವರ್ಗಲೋಕದಲ್ಲಿ ಏನು ಒಂದು ದಿನ ಆಗುತ್ತೆ, 24 ಗಂಟೆ ಆಗುತ್ತೆ. ಈ 6 ತಿಂಗಳಕ್ಕೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಹೇಳ್ತಾರೆ. ದಕ್ಷಿಣಾಯನ ಆದಾಗ ಅದು ರಾತ್ರಿ, ಅದು ದೇವತೆಗಳ ರಾತ್ರಿ. ಅದು ಉತ್ತರಾಯಣ ಆದಾಗೇನು? ದೇವತೆಗಳ ದಿನ. ಅದು ಅವ್ರ ದಿನ ಆರಂಭ ಆಯ್ತು. ಈಗ ಇವತ್ತಿನ ದಿನ ಅಲ್ಲಿ ಬೆಳಗಿನ ಜಾವ, ಅದು ಸೂರ್ಯೋದಯ ಆಯ್ತು ಅಲ್ಲಿ ಇವತ್ತಿನ. ಇನ್ನು 6 ತಿಂಗಳು ಅಲ್ಲಿ ಏನಿರುತ್ತೆ? ದಿನ ಇರುತ್ತೆ. ಆಮೇಲೆ ರಾತ್ರಿ ಆಗುತ್ತೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದೇ ಏನು? ಮಕರ ಸಂಕ್ರಾಂತಿ ದಿನ ಆದಾಗ ನಿಮಗೆ ಆನಂದ ಆಗುತ್ತಲ್ಲ. ಬೆಳಗ್ಗೆ ಆದಾಗ ರಾತ್ರಿ ಆದರೆ ಏನು? ದುಃಖ ಬರುತ್ತೆ, ಕಷ್ಟ. ರಾತ್ರಿ ಅಂದರೆ ಹಿಂಸೆ. ಅದು ರಾತ್ರಿ ಅಂದರೆ ಏನು? ಅದು ಹಿಂಸೆ. ಅದು ನಾವು ಈ ಎಲ್ಲ ಕೃತ್ರಿಮವಾಗಿ ಇದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ಟ್ರೈಂಗ್ ಟು ಮೇಕ್ ಇಟ್ ಕಂಫರ್ಟೇಬಲ್.
ಇದರಿಂದ ಕೆಟ್ಟ ಪ್ರಭಾವಗಳು ಬರುತ್ತೆ ಇದೆಲ್ಲ ಲೈಟಿಂಗ್ ಎಲ್ಲ. ಯಾಕಂದರೆ ಆ ಟೈಮ್ನಲ್ಲಿ ಏನು ಮಾಡಬೇಕಲ್ಲ ಅದನ್ನು ಮಾಡೋದು ಬಿಟ್ಟು ಬೇರೆ ಏನೆಲ್ಲ ಮಾಡ್ತೀವಿ ನಾವು. ಹೌದಲ್ಲ? ರಾತ್ರಿ ಎಲ್ಲರೂ ಮಲಗಬೇಕು, ಆವಾಗ ಆ್ಯಕ್ಟಿವ್ ಆಗೋದು, ಪಾರ್ಟಿ ಮಾಡೋದು 2 ಗಂಟೆ 3 ಗಂಟೆ ತನಕ. ಅಸುರಿ ಪ್ರವೃತ್ತಿಗಳು ಇವೆಲ್ಲ. ಯಾಕಂದರೆ ಭೂತಗಳು, ಪ್ರೇತಗಳು, ಅಸುರರು ಅವರು ರಾತ್ರಿ ಕ್ರಿಯಾಶೀಲರಾಗ್ತಾರೆ. ರಾತ್ರಿ ಅಂದರೆ ಅವರ ಮನುಷ್ಯರದಲ್ಲ ಅದು ಇಂಥ ಕೆಟ್ಟ ಜೀವಿಗಳ ದಿನ ಅದು. ಸೊ ಈಗಿನ ಕಾಲದ ಎಲ್ಲ ಮನುಷ್ಯರು ಅದೇ ಥರ ಅಸುರರು, ಭೂತಗಳು, ಪ್ರೇತಗಳು ಆಗ್ತಾಯಿದ್ದಾರೆ ಅವರು. ಪ್ರೇತಗಳ ಮಾನಸಿಕತೆ ಅದು. ಭೂತ ಪ್ರೇತಗಳ ಮಾನಸಿಕತೆ. ರಾತ್ರಿ ಎಲ್ಲ ಜಾಗೃತವಾಗಿರೋದು. ಮತ್ತು ನಮ್ಮ ವೇದಶಾಸ್ತ್ರ 8ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತದು. ಯಾವ ಸಮಯದಲ್ಲಿ ನಾವು ದೇಹ ಬಿಡಬೇಕಂತೇಳಿ. ದಕ್ಷಿಣಾಯನದಲ್ಲಿ ದೇಹ ಬಿಟ್ಟರೆ ಏನೋ ನಮಗೆ ಗತಿ ಆಗಲ್ಲ, ಉನ್ನತವಾದ ಗತಿ ಆಗಲ್ಲ. ಅದಕ್ಕೆ ಉತ್ತರಾಯಣವನ್ನು ಸೆಲೆಬ್ರೇಟ್ ಮಾಡಲಿಕ್ಕೇನೋ ನಾವು ಏನೋ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಭೀಷ್ಮ ಶರಪಂಜರದಲ್ಲಿ ಆ ಬಾಣದ ಏನೋ ಬೆಡ್ ಆಫ್ ಎರೋಸ್, ಶರಪಂಜರದಲ್ಲಿ ಏನೋ ಮಲಗಿದ್ದಲ್ಲ, ಆ ಉತ್ತರಾಯಣ ಬರೋ ತನಕ ವೇಟ್ ಮಾಡಿದ್ದವು ದೇಹ. ಆದರೆ ಅದರ ಹಿನ್ನೆಲೆ ಬೇರೆ ಇದೆ. ಕೃಷ್ಣ ಬರೋ ತನಕ ಕೃಷ್ಣನ ಉಪಸ್ಥಿತಿಯಲ್ಲಿ ತನ್ನ ದೇಹವನ್ನು ಬಿಡುವ ಅವನಿಗೆ ಇಚ್ಛೆ ಇತ್ತು ಭೀಷ್ಮಾಚಾರ್ಯರಿಗೆ. ಸೊ ಉತ್ತರಾಯಣ ತನಕ ವೇಟ್ ಮಾಡಿದ್ದು. ಸಾಮಾನ್ಯವಾಗಿ ಅವರು ಸಾಮಾನ್ಯವಾಗಿ ಜನರು ಆ ಥರ ತಿಳ್ಕೊತಾರೆ, ಭೀಷ್ಮ ಉತ್ತರಾಯಣ ತನಕ ವೇಟ್ ಮಾಡಿದ್ದ ಅಂತ ಹೇಳಿ. ಆದರೆ ಕೃಷ್ಣ ಬರೋ ತನಕ, ಯುದ್ಧ ಮುಗಿದು ಕೃಷ್ಣ ಬರೋ ತನಕ ವೇಟ್ ಮಾಡಿದ್ದು. ಕೃಷ್ಣನ ಉಪಸ್ಥಿತಿಯಲ್ಲಿ ದೇಹವನ್ನು ಬಿಡೋದು. ಆದರೆ ಅದರ ಮಹತ್ವ ಇದೆ. ಉತ್ತರಾಯಣದಲ್ಲಿ ಏನು ಮಾಡೋದು? ದೇಹ ಬಿಡೋದು, ಸಾಯೋದು. ರಾತ್ರಿ ದೇಹ ಬಿಟ್ಟರೆ ಏನಾಗುತ್ತೆ, ದಿನದಲ್ಲಿ ದೇಹ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ವರ್ಣನೆ ಆಗಿದೆ. ಭಗವದ್ಗೀತೆ 8ನೇ ಅಧ್ಯಾಯ ಓದ್ಬೋದು, ಕೊನೆಯ ಭಾಗದಲ್ಲಿ ಇದರ ಬಗ್ಗೆ ವರ್ಣನೆ ಆಗಿದೆ. ಮತ್ತು ಇನ್ನೂ ಬೇರೆ ಬೇರೆ ವೇದಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ವರ್ಣನೆ ಆಗಿದೆ. ಗರುಡ ಪುರಾಣದಲ್ಲಿ, ಉಪನಿಷತ್ಗಳಲ್ಲಿನೂ ಇದೆ, ಛಾಂದೋಗ್ಯ ಉಪನಿಷತ್. ತಿಳಿತಾ? ಟೈಮ್ ಈಸ್ ರಿಲೇಟಿವ್. ಎಷ್ಟು 12,000 ವರ್ಷ ಆದಾಗ ನಮ್ಮದು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟಾಗುತ್ತೆ? 1 ವರ್ಷ ಅಂದರೆ ಇಲ್ಲಿ 12,000 ವರ್ಷ ಆಗುತ್ತಲ್ಲ, ಎಷ್ಟಾಗುತ್ತೆ? 1 day ಈಸ್ 1 × 30. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ 12,000 ವರ್ಷ ಆದಾಗ ಅಲ್ಲಿ ಎಷ್ಟಾಗುತ್ತೆ? 1 ವರ್ಷ ಆಗುತ್ತೆ ದೇವತೆಗಳದ್ದು. ಹೀಗೆಲ್ಲ ಬೇರೆ ಬೇರೆ ಲೋಕದಲ್ಲಿ ಏನು ಕಾಲ ಭಿನ್ನವಾಗಿದೆ. ಎನಿಥಿಂಗ್ ಎಲ್ಸ್? ಹರೇ ಕೃಷ್ಣ.